ನಮಸ್ಕಾರ ಸ್ನೇಹಿತರೆ. ಎಕನಾಮಿಕ್ ಸರ್ವೆ ಕರ್ನಾಟಕದ ಏನ್ ಮಾಡ್ತಾ ಇದೀವಿ, ಭಾಗ 2 ತುಂಬಾ ಇಂಪಾರ್ಟೆಂಟ್. ಭಾಗ 1 ನೋಡಿಲ್ಲ ನೋಡಿ, ಯಾಕಂದ್ರೆ ಇದು ಮೋಸ್ಟ್ ಇಂಪಾರ್ಟೆಂಟ್. ಎಕ್ಸಾಮ್ ಅಲ್ಲಿ ನಿಮಗೆ ಪ್ರಶ್ನೆಗಳು ಬರ್ತವೆ ಇದರಿಂದ. ಭಾಗ 1ರಲ್ಲಿ ನಾವು ನೋಡಿ ರಾಜ್ಯದ ಆದಾಯದ ಬಗ್ಗೆ ಆಗಿರ್ಬೋದು, ಹಾಗೆ ಅದರ ಬೆಲೆಗಳು, ವಿತ್ತೀಯ ಅಭಿವೃದ್ಧಿಗಳ ಬಗ್ಗೆ ಆಗಿರ್ಬೋದು, ಹೂಡಿಕೆ ರಫ್ತು ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಇದೆಲ್ಲ ನಿಮಗೆ ಎಕ್ಸಾಮ್ ಅಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳು. ಇದು ಬಿಟ್ಟರೆ ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ ಈ 3 ಟಾಪಿಕ್ ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ನೋಡಿ, ಗ್ರಾಮೀಣಾಭಿವೃದ್ಧಿ, ನಗರಾಭಿವೃದ್ಧಿ, ಕೃಷಿ ಮತ್ತು ಆಹಾರ ನಿರ್ವಹಣೆ, ಇದರಿಂದ ಹೆಚ್ಚು ಪ್ರಶ್ನೆ ಬರೋದು ಬಿಟ್ರೆ ಇದರಿಂದ ಬರುತ್ತೆ. ಯಾಕಂತಂದ್ರೆ ನಿಮ್ಗೆ ಗ್ರಾಮೀಣಾಭಿವೃದ್ಧಿ ಸಿಲೆಬಸ್ ಅಲ್ಲೇ ಇದೆ. ಓಕೆ, ರೂರಲ್ ಡೆವಲಪ್ಮೆಂಟ್ ಯಾವುದೇ ತಗೊಳ್ಳಿ ಸಿಲೆಬಸ್ ಅಲ್ಲಿ, KS ಇಂದ ಗ್ರೂಪ್ ಸಿ ತನಕ. ನಗರಾಭಿವೃದ್ಧಿ ಕೂಡ ಇಂಪಾರ್ಟೆಂಟ್. ಹಾಗೆ ಕೃಷಿ ಮಾತ್ರ ಯಾವುದೇ ಒಂದು ಎಕ್ಸಾಮ್ ಅಲ್ಲಿ ಕೇಳ್ತಾ ಇರ್ತಾರೆ, ಕೃಷಿ ಮತ್ತು ಆಹಾರ ನಿರ್ವಹಣೆ. ಸೊ ಹಂಗಾಗಿ ಇದನ್ನು ಕೂಡ ಡಿಸ್ಕಸ್ ಮಾಡೋಣ ಇವಾಗ. ನೋಡಿ, ಇವೆಲ್ಲ ನಾವು ಪ್ರೀವಿಯಸ್ ಮಾಡಿರ್ತಕ್ಕಂಥ ಬಜೆಟ್ ಆಗಿರ್ಬೋದು, ಎಕನಾಮಿಕ್ ಸರ್ವೆ ಆಗಿರ್ಬೋದು, ಅದು ಕೇಂದ್ರ ಸರ್ಕಾರದಾಗಿರ್ಬೋದು, ರಾಜ್ಯ ಸರ್ಕಾರದಾಗಿರ್ಬೋದು. ನಿಮಗೆ ಸಪರೇಟ್ ಪ್ಲೇ ಲಿಸ್ಟ್ ಇದೆ, ಆ ಲಿಂಕ್ ಕೊಡ್ತೀನಿ. ಹಣಕಾಸು ಆಯೋಗದ ಡಿಸ್ಕಸ್ ಮಾಡಿ ನೋಡ್ಕೊಳ್ಳಿ ಸ್ನೇಹಿತರೆ. ಸೊ ಬನ್ನಿ, ಹಾಗಾದ್ರೆ ಗ್ರಾಮೀಣಾಭಿವೃದ್ಧಿ ಬಗ್ಗೆ ನಾವು ಮಾತಾಡೋದಾದ್ರೆ, ನಮ್ಮ ದೇಶದಲ್ಲಿ ಸುಮಾರು ನಿಮಗೆ ಗೊತ್ತಿದೆ, ಜನಸಂಖ್ಯೆ 61% ಜನ ಇವಾಗ ಗ್ರಾಮೀಣದಲ್ಲಿ ವಾಸಿಸ್ತಾ ಇದ್ದಾರೆ. ಸೊ ರಾಜ್ಯದ ಅಭಿವೃದ್ಧಿಗೂ ಕೂಡ ಇಂಪಾರ್ಟೆಂಟ್. ಎಕ್ಸಾಮ್ ಅಲ್ಲಿ ನಿಮಗೆ ಕೇಳ್ತೇನೆ, ಒಟ್ಟು ಎಷ್ಟು ಗ್ರಾಮ ಪಂಚಾಯತಿಗಳಿದೆ ಕೇಳಬಹುದು. ನಿಮಗೆ ಸ್ಟಾಟಿಕಲ್ ಕ್ವಶನ್ಸ್ಗಳು, ವಿಲೇಜ್ ಅಕೌಂಟೆಂಟ್ ಆಗಿರೋದು, PDO ಡಿಪಾರ್ಟ್ಮೆಂಟ್ಗಳಾಗಿರೋದು, ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಲ್ಲಿ ಗ್ರಾಮೀಣಾಭಿವೃದ್ಧಿಯಿಂದ ನಿಮಗೆ ಎಷ್ಟು ಗ್ರಾಮ ಪಂಚಾಯತಿ ಇದೆ, ಎಷ್ಟು ತಾಲೂಕು ಪಂಚಾಯತಿ ಇದೆ, ಎಷ್ಟು ಜಿಲ್ಲಾ ಪಂಚಾಯತಿ ಇದೆ ಕೇಳ್ತಾನೆ. ಸೊ ಹಾಗಾಗಿ ಇದನ್ನು ಕೂಡ ನೋಡ್ಕೊಳ್ಳಿ. ಮತ್ತೆ ಇದರಲ್ಲಿ ವೆರಿ ಇಂಪಾರ್ಟೆಂಟ್ ಸ್ಕೀಮ್ಸ್ಗಳು, ನಾನು ನಿಮಗೆ ಹೆಚ್ಚು ಇದರಲ್ಲಿ ಕರ್ನಾಟಕ ರಿಲೇಟೆಡ್, ಸೆಂಟ್ರಲ್ ಗೌರ್ಮೆಂಟ್ ಡಿಸ್ಕಸ್ ಮಾಡಿದ್ದಾನೆ ಇದರಲ್ಲಿ. ಬಟ್ ಸೆಂಟ್ರಲ್ ಗೌರ್ಮೆಂಟ್ ನಾವು ಆಲ್ರೆಡಿ ನಾವು ಸ್ಕೀಮ್ಸ್ಗಳು ಮಾಡಿದೀವಿ, ಪ್ಲೇಲಿಸ್ಟ್ಗಳು ಸಿಗುತ್ತೆ ನಿಮ್ಗೆ, ಅಲ್ಲಿ ನೋಡ್ಕೋಬಹುದು. ತುಂಬಾ ಡೀಟೇಲ್ ಆಗಿರುತ್ತೆ. ಈ ಎಕನಾಮಿಕ್ ಸರ್ವೆಲಿ ಸೆಂಟ್ರಲ್ ಗೌರ್ಮೆಂಟ್ ಏನ್ ಡೀಟೇಲ್ ಕೊಟ್ಟು ಅದಕ್ಕಿಂತ ಜಾಸ್ತಿ ನಾವು ಡಿಸ್ಕಸ್ ಮಾಡಿದೀವಿ. ಹಂಗಾಗಿ ಸೆಂಟ್ರಲ್ ಗೌರ್ಮೆಂಟ್ ಬಗ್ಗೆ ಬೇಡ, ಕರ್ನಾಟಕ ಸರ್ಕಾರದ ಒಂದು, ಯಾಕಂದ್ರೆ ಎಕನಾಮಿಕ್ ಸರ್ವೆ ಅಂದ್ರೆ ಕರ್ನಾಟಕದಲ್ಲಿ ನಿಮ್ಗೆ ಕೇಳಿದ್ರೆ ಕರ್ನಾಟಕ ಸರ್ಕಾರದ ಸ್ಕೀಮ್ಸ್ ಬಗ್ಗೆ ಕೇಳ್ತಾನೆ. ಹಾಗಾಗಿ ಎಲ್ಲಾ ಡಿಪಾರ್ಟ್ಮೆಂಟ್ಗಳನ್ನ ಸ್ಕೀಮ್ಸ್ ಬಗ್ಗೆ ಹೆಚ್ಚು ನಾವು ಕಾನ್ಸಂಟ್ರೇಟ್ ಮಾಡೋಣ. ಸೊ ಇಲ್ಲಿ ಅರಿವು ಕೇಂದ್ರ, ಅರಿವು ಅಂದ್ರೇನು, ಗ್ರಂಥಾಲಯ, ಇದನ್ನ ಡಿಜಿಟಲ್ ಮಾಡ್ತಾ ಇದ್ದಾರೆ. ಮತ್ತು 8 ಗಂಟೆಗಳ ಕಾರ್ಯಾಚರಣೆಯೊಂದಿಗೆ ಉಚಿತ ಸೇವೆಗಳನ್ನು ಕೊಡ್ತಾ ಇದ್ದಾರೆ. ಅಂದ್ರೆ ಪ್ರತಿದಿನ 8 ಗಂಟೆಗಳ ಕಾರ್ಯಾಚರಣೆ, ಡಿಜಿಟಲ್ ಗ್ರಂಥಾಲಯ ಮಾಡ್ತಾ ಇದ್ದಾರೆ. ಜೊತೆಗೆ ಯಾರು ಈಗ ವಿಶೇಷ ಚೇತನರು ಇದ್ರೆ, ವಿಶೇಷ ಚೇತನ ಅಂದ್ರೆ ಈಗ ಅವ್ರಿಗೆ ರೀಡ್ ಆಗಕ್ಕಲ್ಲ ಅಥವಾ ಕಣ್ಣ ಈ ತರದ್ ಏನಾರು ಇದ್ರೆ, ಅವ್ರಿಗೆ ದರ್ಶಿನಿ ಅನ್ನೋ ಇದ್ರಲ್ಲಿ ಅವರಿಗೆ ವಿಶೇಷ ಚೇತನ ಸ್ನೇಹಿ ಆಗಿರ್ತಕ್ಕಂಥ ಸಾಧಕಗಳನ್ನು ಕೂಡ ನಮ್ಗೆ ಇಲ್ಲಿ ಅರಿವು ಕೇಂದ್ರಗಳಲ್ಲಿ ಕೊಡ್ತಾ ಇದ್ದಾರೆ. ಮತ್ತೆ ಕಾಯಕ ಗ್ರಾಮ, ನೋಡಿ ಕಾಯಕ ಗ್ರಾಮ ಅಂತಕ್ಕಂಥದ್ದು ಏನಿದೆ, ಈ ಯೋಜನೆ ತುಂಬಾ ಇಂಪಾರ್ಟೆಂಟ್ ಯೋಜನೆ. ಇದು ಲಾಸ್ಟ್ ಇಯರ್ ಬಜೆಟ್ ಅಲ್ಲಿ ಮೆನ್ಷನ್ ಮಾಡಿದ್ರು. ಇದು ಗ್ರಾಮೀಣಾಭಿವೃದ್ಧಿ ನಮ್ಮ ಸಚಿವಾಲಯದ ಅಡಿಯಲ್ಲಿ ಏನಪ್ಪಾ ಅಂತಂದ್ರೆ, ಗ್ರಾಮಗಳನ್ನು ದತ್ತು ತಗೊಳ್ಳೋದು. ಯಾರು ದತ್ತು ತಗೋತಾರೆ? ಆಸ್ ಪರ್ ದ ಪರ್ಫಾರ್ಮೆನ್ಸ್ ರ್ಯಾಂಕಿಂಗ್ ಮೇಲೆ, ಅಂದ್ರೆ ಅವ್ರಿಗೆ ಯಾವ ತುಂಬಾ ಕಮ್ಮಿ ಇದೆ, ಸೊ ಹಾಗೆ ದತ್ತು ತಗೊಳೋದು ಮುಂದಕ್ಕೆ ತರೋದು. ಅಂದ್ರೆ ಹಿಂದುಳಿದ ಗ್ರಾಮ ಪಂಚಾಯತಿಗಳನ್ನು ರಾಜ್ಯ ಮಟ್ಟದ ಅಧಿಕಾರಿಗಳಾಗಿರ್ಬೋದು, ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಈ ತರ ಪಡೆದು ಕೇಂದ್ರ ರಾಜ್ಯ ಸರ್ಕಾರ ಎಲ್ಲ ಕಾರ್ಯಕ್ರಮಗಳನ್ನು ಇಂಪ್ಲಿಮೆಂಟೇಷನ್ ಪರಿಣಾತ್ಮಕಾರಿ, ಯಾಕಂದ್ರೆ ತುಂಬಾ ಅದನ್ನ ಯುಟಿಲೈಸ್ ಮಾಡ್ಕೊಳ್ಳಲ್ಲ. ಹಾಗಾಗಿ ಇಂಪ್ಲಿಮೆಂಟ್ ಮಾಡಿ, ಅನುಷ್ಠಾನ ಮಾಡಿ, ಕಾರ್ಯನಿರ್ವಹಣೆ ಮಾಡಿ ಅದನ್ನ ಮೇಲೆ ತರ್ತಕ್ಕಂಥದ್ದು. ಸೊ ಇದು ಕಾಯಕ ಗ್ರಾಮದ ಯೋಜನೆ. ನೋಡಿ, ಇಂಥದ್ದು ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಓಕೆ, ಕಾಯಕ ಗ್ರಾಮ ಗೊತ್ತಿರಲಿ. ಮತ್ತೆ ಸಂವಿಧಾನ ಸಾಕ್ಷರತಾ ಕಾರ್ಯಕ್ರಮ, ಅರಿವು ಯಾತ್ರೆ ಅಭಿಯಾನ ಅಂತಕ್ಕಂಥದ್ದು ಕೂಡ ಲಾಸ್ಟ್ ಇಯರ್ ಇಂದ ಘೋಷಣೆ ಮಾಡಿದಂತೆ, ನಾವು November 26 ಸಂವಿಧಾನ ದಿನ ಆಚರಣೆ ಮಾಡ್ತೀವಲ್ಲ, ಅದರ ಅಂಗವಾಗಿ ಪ್ರತಿಯೊಬ್ಬರಿಗೂ ಗ್ರಾಮೀಣ ಪ್ರದೇಶದಲ್ಲಿ ಎಸ್ಪೆಷಲಿ ಇದು ಗ್ರಾಮೀಣಾಭಿವೃದ್ಧಿ ಆಗಿರೋದ್ರಿಂದ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್, ಬೇರೆ ಬೇರೆ ಅಧಿಕಾರಿ, ಜನಪ್ರತಿಗಳು, ಗ್ರಂಥಾಲಯ ಮೇಲ್ವಿಚಾರಕರು ಜನರಿಗೆ ಸಂವಿಧಾನ ಮೌಲ್ಯಗಳು, ಸಮಾನತೆ, ನ್ಯಾಯ ಅಂದ್ರೇನು, ಭ್ರಾತೃತ್ವ ಸಂವಿಧಾನ ಅಂದ್ರೇನು ಅನ್ನೋದು ಅವ್ರಿಗೆ ಹೇಳ್ತಕ್ಕಂಥದ್ದು ಇದೆಯಲ್ಲ, ಇದು ಸಂವಿಧಾನ ಸಾಕ್ಷರತಾ ಕಾರ್ಯಕ್ರಮ. ಎಕ್ಸಾಮ್ ಅಲ್ಲಿ ಕೇಳ್ತಾನೆ. ಸೊ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ, ನಮ್ಮ ಕರ್ನಾಟಕದಲ್ಲಿ ಮಾಡ್ತಕ್ಕಂಥದ್ದು. ಇನ್ನು ಕಲ್ಯಾಣ ಪಥ, ಇನ್ನು ಗ್ರಾಮೀಣಾಭಿವೃದ್ಧಿ ಅಂತಂದ್ರೆ ಇಲ್ಲಿ ನಿಮಗೆ ಕಲ್ಯಾಣ ಪಥ ಅಂತಂದ್ರೆ ಏನು, ನಿಮಗೆ ರಸ್ತೆಗಳನ್ನ, ಪಥ ಅಂದ್ರೆ ರಸ್ತೆ, ಇದು ನಮ್ಮ ಕೇಂದ್ರ ಸರ್ಕಾರದ ನೋಡಿ, ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನಾ. ಅದೇ ರೀತಿ ಕಲ್ಯಾಣ ಪಥ ಯೋಜನೆಯಲ್ಲಿ ನಾವು ಗ್ರಾಮೀಣ ವಿಧಾನಸಭೆಗಳು, ಎಸ್ಪೆಷಲಿ ಕಲ್ಯಾಣ ಕರ್ನಾಟಕದ ಭಾಗಗಳ ಒಂದು ಜಿಲ್ಲೆಗಳಲ್ಲಿ ಅಭಿವೃದ್ಧಿ ಮಾಡ್ಕೊಂಡಿರೋದು, ಇಷ್ಟು 1000 ಕಿಲೋಮೀಟರ್, ಇಷ್ಟು ಕಿಲೋಮೀಟರ್ ಮಾಡಿದೀವಿ ಅಂತಿದೆ. ಅದನ್ನ ಏನು ಅಷ್ಟು ಕಿಲೋಮೀಟರ್, ಇಷ್ಟು ಕಿಲೋಮೀಟರ್ ಅಂತ ಹೆಚ್ಚು ಎಕ್ಸಾಮ್ ಅಲ್ಲಿ ಕೇಳಲ್ಲ, ಬಟ್ ವಾಟ್ ಇಸ್ ಕಲ್ಯಾಣ ಪಥ ಅಂತ ಕೇಳ್ತಾನೆ, ಅದನ್ನ ನೋಡ್ಕೊಳ್ಳಿ. ಮತ್ತೆ ಕೂಸಿನ ಮನೆ ಪ್ರತಿ ಒಂದು ಇದ್ರಲ್ಲೂ ಕೂಡ ಇರುತ್ತೆ, ಎಕನಾಮಿಕ್ಸ್ ಅಲ್ಲಿ ಪ್ರತಿ ವರ್ಷ ಕೂಡ. ಇಲ್ಲಿ ಏನಪ್ಪಾ ಅಂದ್ರೆ, ಈಗ ತುಂಬಾ ಜನ ಎಕ್ಸಾಮ್ ಅಂಗನ ಬೇರೆ ಬೇರೆ ಕೆಲಸ ಹೋಗ್ತಾರಲ್ಲ, ಸೊ ಅವ್ರ ಮಕ್ಳುಗಳನ್ನ ಬಿಟ್ಟು ಹೋಗ್ಬೇಕಲ್ಲ. ಈಗ ನರೇಗಾ ಇದೆ ಅಲ್ವಾ, ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಕ್ಟ್, ಕೆಲಸ ಮಾಡ್ಕೋದು ಮಕ್ಳು ಎಲ್ಲಿ ಬಿಡ್ತಾರೆ. ಹಾಗಾಗಿ ಕೂಸಿನ ಮನೆ ಅಂತ ಅಂಗನವಾಡಿ ಈ ಕಡೆ ಕೂಸಿನ ಮನೆ ಅಂತ ಮಾಡ್ತಕ್ಕಂಥದ್ದು. ಸೊ ಅದ್ರ ಬಗ್ಗೆ ನಾವು ಇಷ್ಟು ಮಾಡಿದೀವಿ, ಅಷ್ಟು ಮಾಡಿದೀವಿ ಅಂತ ನಂಬರ್ಗಳು ಕೊಡ್ತಾರೆ. ನಂಬರ್ಗಳು ಇಂಪಾರ್ಟೆಂಟ್ ಅಲ್ಲ, ಬಟ್ ಕೂಸಿನ ಮನೆ ಅಂದ್ರೆ ಏನು ಅಂತ ತಿಳ್ಕೊಂಡಿರ್ಬೇಕಷ್ಟೇ. ಓಕೆ, ಇನ್ನು ಪಂಚಮಿತ್ರ ಪೋರ್ಟಲ್. ಈಗ ಈ ಗ್ರಾಮೀಣಾಭಿವೃದ್ಧಿಯಲ್ಲಿ ಬೇರೆ ಬೇರೆ ಪೋರ್ಟಲ್ಗಳಿದೆ. ಅಂದ್ರೆ
ನಿಮಗೆ ರಿಜಿಸ್ಟ್ರೇಷನ್ಗೆ ಮತ್ತೆ ಬೇರೆ ಬೇರೆ ಆನ್ಲೈನ್ ಸೇವೆಗಳಿಗೆ ಒಂದೇ ಕಡೆ ಓಕೆ ಪಂಚಮಿತ್ರ ಒಂದೇ ವೇದಿಕೆಯಲ್ಲಿ ಗ್ರಾಮೀಣಾಭಿವೃದ್ಧಿಗೆ ಸಂಬಂಧಪಟ್ಟಂತೆ ಪಂಚಾಯತ್ ರಾಜ್ ಇಲಾಖೆಗೆ ಸಂಬಂಧಪಟ್ಟಂತೆ ಈ ಒಂದು ಎಲ್ಲಾ ಒಂದು ಇದು ಕೂಡ ಆನ್ಲೈನ್ ಅಲ್ಲಿ ಸಿಗಬೇಕು. ಹಾಗಾಗಿ ಪಂಚಮಿತ್ರ ಪೋರ್ಟಲ್ ಅಂತ, ಜೊತೆಗೆ ಇಲ್ಲಿ ಪಂಚಮಿತ್ರ ವಾಟ್ಸ್ಆಪ್ ಚಾಟ್ ಪೋರ್ಟ್ ಕೂಡ ಇದೆ. ಸೊ ಅದ್ರ ಮುಖಾಂತರ ನಿಮ್ಮ ಏನೇ ಡೌಟ್ಸ್ ಗಳು ಅಥವಾ ಏನೇ ನಿಮ್ಮ ಫಾಲೋ ಅಪ್ ಮಾಡಬೇಕು ಅಥವಾ ನಿಮ್ಮ ಒಂದು ಸ್ಟೇಟಸ್ ತಿಳ್ಕೊಬೇಕಂದ್ರೆ ಅಪ್ಲಿಕೇಶನ್ಸ್ ಗಳನ್ನು ಕೂಡ ನಾವು ಇಲ್ಲಿ ತಿಳ್ಕೊಬಹುದು. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಇದು ಬಿಟ್ಟರೆ ನಿಮಗೆ ನಾನು ಹೇಳಿದ್ನಲ್ಲ, ಬೇರೆ ಬೇರೆ ದೃಷ್ಟಿ ಯೋಜನೆಗಳನ್ನ ಮಾಡ್ಕೊಂಡಿದ್ದಾರೆ. ಹೆಂಗೆ ನಾವು ದೂರದೃಷ್ಟಿ ಇಟ್ಕೊಂಡು ಪಂಚಾಯತ್ ಡೆವಲಪ್ ಮಾಡಬೇಕು ಅಂತ ಇಲ್ಲಿ 10 ಹಂತಗಳನ್ನ ಮಾಡ್ಕೊಂಡಿದ್ದಾರೆ. ಈ 10 ಹಂತಗಳನ್ನ ಕೊಟ್ಟಿದ್ದೀನಿ. ಗ್ರಾಮ ಪಂಚಾಯತಿ ಅಥವಾ ಅದು ಯೋಜನಾ ತಂಡಗಳನ್ನ ರಚನೆ ಮಾಡೋದು, ದತ್ತಾಂಶಗಳನ್ನ ಡೇಟಾಗಳನ್ನ ಸಂಗ್ರಹ ಮಾಡೋದು, ಗುಂಪುಗಳಲ್ಲಿ ಚರ್ಚೆ ಮಾಡೋದು, ಪರಾಮರ್ಶೆ ಮಾಡೋದು, ಜನವಸತಿ ಮತ್ತು ವಾಟ್ಸಪ್ಗಳಲ್ಲಿ ಆಯೋಜಿಸುವುದು, ಮತ್ತೆ ಅದರ ಕರಡು ದೃಷ್ಟಿಕೋನ ಯೋಜನೆ ಅಂದ್ರೆ ಡ್ರಾಫ್ಟ್ ಕಾಪಿನ ರೆಡಿ ಮಾಡೋದು, ಹಣಕಾಸು ಲೆಕ್ಕಪರಿಶೋಧನೆ ಯೋಜನಾ ಸ್ಥಾಯಿ ಸಮಿತಿಗಳಿರ್ತಲ್ಲ, ನೀವು ಓದಿರ್ತೀರಾ ಅನ್ಕೋತೀವಿ. ಪಿಡಿಎಗೋಸ್ಕರ ನಾವು ಮಾಡಿದ್ವಿ. ಗ್ರಾಮೀಣಾಭಿವೃದ್ಧಿಗೆ ಸಂಬಂಧಪಟ್ಟಂತೆ 1993 ಆಕ್ಟ್ ಏನಿದೆ ನಾವು ಮಾಡಿದ್ವಿ. ಅದರಲ್ಲಿ ಹೇಳಿದ್ವಿ, ನಿಮಗೆ ಕೇಳ್ತಾನೆ ಎಕ್ಸಾಂಪಲ್ ಗ್ರೂಪ್ ಸಿ ಸಿಲೆಬಸ್ ಇದೆ, ಏನೇನು ನಿಮಗೆ ಸಮಿತಿಗಳು ಸಿಗುತ್ತೆ ಗ್ರಾಮ ಪಂಚಾಯತಿಲಿ, ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತಿಗಳಲ್ಲಿ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಕೇಳ್ತಾನೆ. ಸೊ ಅದನ್ನ ಇಲ್ಲಿ ಏನಿದೆ ಈ ಹಂತಗಳಲ್ಲಿ ಡಿಸ್ಕಸ್ ಮಾಡಿ ಕೊನೆಗೆ ಎಲ್ಲಗಳನ್ನ ಕ್ರೋಢೀಕರಿಸಿ ಪಂಚತಂತ್ರ 2.0 ಪೋರ್ಟಲ್ ನಲ್ಲಿ ಮಾಹಿತಿಗಳನ್ನ ಕೊಡ್ತಕ್ಕಂಥದ್ದು ಅಂತ. ಪಂಚತಂತ್ರ 2.0 ಇಸ್ ಡಿಫ್ರೆಂಟ್, ಪಂಚಮಿತ್ರ ಇಸ್ ಡಿಫ್ರೆಂಟ್. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಪಂಚಮಿತ್ರ ಇಸ್ ಡಿಫ್ರೆಂಟ್, ಪಂಚತಂತ್ರ ಇಸ್ ಡಿಫ್ರೆಂಟ್. ಏನ್ ಡಿಫ್ರೆನ್ಸ್ ಹೇಳಿ ಕಮೆಂಟ್ ಮಾಡಿ ನೋಡೋಣ. ಪಂಚತಂತ್ರ ಎಕ್ಸಾಮ್ ಅಲ್ಲಿ ಕೇಳಿದ್ದ 2.0. ಓಕೆ, ಅರ್ಥ ಆಗ್ತಿದೆಯಲ್ಲ? ಇನ್ನು ಇದು ಬಿಟ್ರೆ ಸ್ವಚ್ಛ ಭಾರತ್ ಮಿಷನ್ ಗ್ರಾಮೀಣ ಸಂಬಂಧಪಟ್ಟಂತೆ ಇವೆಲ್ಲ ನಾವು ಡೀಟೇಲ್ ಡಿಸ್ಕಸ್ ಮಾಡಿದೀವಿ. ಅದನ್ನೆಲ್ಲ ಇಲ್ಲಿ ಮಾತಾಡಕ್ ಹೋಗಲ್ಲ. ODF ಪ್ಲಸ್ ಅಂತೀವಿ, ODF ಅಂತೀವಿ, ಇವೆಲ್ಲ ನಿಮ್ಗೆ ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ಸ್ ನ ಹೆಚ್ಚು ಡಿಸ್ಕಸ್ ಮಾಡಕ್ ಹೋಗಲ್ಲ. ಅದನ್ನು ಕೂಡ ಇಲ್ಲಿ ಕೊಟ್ಟಿದ್ದಾನೆ, ಬಟ್ ತುಂಬಾ ಡೀಟೇಲ್ ಇಲ್ಲ. ಯಾವ್ದ್ರಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ಸ್ ಏನ್ ಇಂಪಾರ್ಟೆಂಟ್ ಕೊಟ್ಟಿದ್ದಾನೆ ಅದನ್ನ ತುಂಬಾ ಡೀಟೇಲ್ ಆಗಿ ನಾವು ಸ್ಕೀಮ್ಸ್ ಗಳಲ್ಲಿ ಮಾಡಿದ್ವಿ. ನಮ್ಮ ಪ್ಲೇ ಲಿಸ್ಟ್ ಅಲ್ಲಿ ಸಿಗುತ್ತೆ ಸ್ನೇಹಿತರೆ, ಅಲ್ಲಿ ತಾವು ನೋಡ್ಕೋಬಹುದು. ಏನಿಲ್ಲ, ನಮ್ಮ ಕರ್ನಾಟಕದಲ್ಲಿ ಎಷ್ಟು ಗ್ರಾಮ ಪಂಚಾಯತಿ ಅಡಿಯಲ್ಲಿ ನಾವು ಈ ODF ಪ್ಲಸ್ ಮಾಡಿದ್ವಿ, ಓಪನ್ ಡಿಫಿಕೇಶನ್ ಫ್ರೀ. ಓಕೆ, ಇದನ್ನ ಮಾಡಿದೀವಿ, ಇಷ್ಟು ಗ್ರಾಮ ಪಂಚಾಯತಿಗಳನ್ನ ಮಾಡಿದೀವಿ ಅಂತ ಕೊಟ್ಟಿದ್ದಾನೆ. ಅಷ್ಟು ನೆಸೆಸಿಟಿ ಇಲ್ಲ. ಹಾಗೆ ನೀರು ಸಂಪರ್ಕಕ್ಕೆ ಜಲಜೀವನ ಮಿಷನ್ ಆಗಿರ್ಬೋದು, ಟ್ಯಾಪ್ ಫ್ರೀ ಅಂತ ಬರುತ್ತೆ. ಐ ವಿಲ್ ಶೋ ಯು. ನೋಡಿ, ಇಲ್ಲಿ ಕೊಟ್ಟಿದ್ದೀನಿ ನಾನು ಸ್ವಚ್ಛ ಭಾರತ್ ಮಿಷನ್ ಗ್ರಾಮೀಣ ಏನೇನು ನಾವು ಮಾಡಿದೀವಿ ಅಂತ ಒಂದಷ್ಟು ಲಿಸ್ಟ್ ಗಳು ಕೊಟ್ಟ. ಇವೆಲ್ಲ ಅಂಕಿಅಂಶಗಳನ್ನ ಕೇಳಕ್ ಹೋಗಲ್ಲ ಎಕ್ಸಾಮ್ ಅಲ್ಲಿ. ಸ್ಕೀಮ್ಸ್ ಗಳು ಏನ್ ಮೆನ್ಷನ್ ಆಗಿರುತ್ತೆ ಇದನ್ನ ಕೇಳ್ತಾನೆ. ಎಕನಾಮಿಕ್ ಸರ್ವೆ ನಿಮ್ಗೆ ಫಸ್ಟ್ 3 ಚಾಪ್ಟರ್ ಅಲ್ಲಿ ನಿಮ್ಗೆ ಏನು ಅಂಕಿಅಂಶ ಅದನ್ನ ಕೇಳ್ತಾನೆ. ಅದು ಬಿಟ್ಟು ನೆಕ್ಸ್ಟ್ ಹೋಗ್ತಾ ನಿಮ್ಮ ಅಂಕಿಅಂಶಕ್ಕಿಂತ ಹೆಚ್ಚು ನಿಮ್ಗೆ ಸ್ಕೀಮ್ಸ್ ಗಳು, ಅದರ ಪರ್ಪಸ್ ಗಳು ಇಂಥದ್ದು ಎಕ್ಸಾಮ್ ಅಲ್ಲಿ ಕೇಳ್ತಾ ಹೋಗ್ತಾನೆ. ಇನ್ನು ನನ್ನ ನಗರಾಭಿವೃದ್ಧಿಗೆ ಬಂದ್ಬಿಡ್ತೀನಿ. ಗ್ರಾಮೀಣಾಭಿವೃದ್ಧಿ ಕರ್ನಾಟಕದ ಸಂಬಂಧಪಟ್ಟಂತೆ ಯಾವ ಸ್ಕೀಮ್ಸ್ ಇಂಪಾರ್ಟೆಂಟ್ ಅದನ್ನ ಕವರ್ ಮಾಡಿದ್ದೀನಿ. ನಗರಾಭಿವೃದ್ಧಿ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಇದರಲ್ಲಿ ಜನ ಕಮ್ಮಿ ಇರಬಹುದು, ನಿಮಗೆ 40% ತನಕ ಇರಬಹುದು. ಆದ್ರೆ ನಗರ ಬೆಳವಣಿಗೆ ಆಗ್ತಾ ಇದ್ರೆ ನಮ್ಮ ದೇಶ ಆಗಿರ್ಬೋದು, ರಾಜ್ಯ GSDP ಆಗಿರ್ಬೋದು, ನಗರಗಳಿಂದ ಹೆಚ್ಚು ಆರ್ಥಿಕತೆ ನಮಗೆ ಬರ್ತಾ ಇದೆ, ಎಸ್ಪೆಷಲಿ ಸೇವಾ ವಲಯದಿಂದ. ಹಾಗಾಗಿ ಇದೊಂದು ಒಂದು ಆಧಾರ ಸ್ತಂಭ ನಮಗೆ ಅಲ್ವಾ ಸರ್. ಸೊ ಹಾಗಾಗಿ ಇಲ್ಲಿ ಮೂಲಸೌಕರ್ಯ ಇರಬೇಕು, ನೀರಿನ ಸುರಕ್ಷೆ, ಚಲನಶೀಲತೆ, ಒಳಗೊಳಿಕೆ, ವಸತಿ ಹೂಡಿಕೆ, ಇವೆಲ್ಲ ಕೂಡ ಇಲ್ಲಿ ನಮಗೆ ಇರಬೇಕಾಗುತ್ತೆ. ಹಿನ್ನೆಲೆಯಲ್ಲಿ ಇದಕ್ಕೆ ಅಭಿವೃದ್ಧಿ ಮಾಡ್ತಕ್ಕಂಥದ್ರ ಬಗ್ಗೆ ಮಾತಾಡ್ತಾ ಹೋಗ್ತಾರೆ. ಅದರಲ್ಲಿ ನಾವು ನೋಡೋದಾದ್ರೆ ಕಾಳಿ ನದಿ ನೀರನ್ನು ಉಪಯೋಗಿಸ್ಕೊಂಡು 24/7 ಡ್ರಿಂಕ್ ಫ್ರಮ್ ಟ್ಯಾಪ್ ಯೋಜನೆ ಮಾಡಿದ್ದಾರೆ. ಇದರಿಂದ ಕರ್ನಾಟಕದ ಮೊದಲ ಅಲ್ನವಾರ್ ಸಂಪೂರ್ಣ ಮೀಟರ್ ಆಧಾರಿತ ಸಣ್ಣ ಮಾದರಿ ಪಟ್ಟಣವಾಗಿದೆ. ಅಲ್ನವಾರ್ ಎಲ್ಲಿ ಬರುತ್ತೆ ಹೇಳ್ತೀರಾ? ಇದರ ಬಗ್ಗೆ ಹೇಳ್ಬೇಕಂದ್ರೆ ಅಲ್ಲಿ ಯಾವುದೇ ಆದ ರೀತಿಯಾದ ಒಂದು ಧಾರವಾಡ ಜಿಲ್ಲೆಯಲ್ಲಿ ಬರ್ತಕ್ಕಂಥದ್ದು ಒಂದು ಪಟ್ಟಣ. ಒಂದು ನೀರು ಸರಬರಾಜು ವ್ಯವಸ್ಥೆ ಸರಿಗಿರಲಿಲ್ಲ. ಓಕೆ, ಅದನ್ನ ಜಲ ಸುಧಾರಣೆ ಮಾದರಿಯಿಂದ ಒಂದು ಸರಿಯಾಗಿ ತಂದು ಡೈರೆಕ್ಟ್ 24/7 ಟ್ಯಾಪ್ ತಿರುಗಿಸಿದ್ರೆ ಬರಬೇಕು, ಆ ತರ ಮಾಡಿರ್ತಕ್ಕಂಥ ಮೊದಲ ಪಟ್ಟಣ ಅಲ್ನವಾರ್ ಪಟ್ಟಣ ಅಂತ. ಕರ್ನಾಟಕ ಸಣ್ಣ ಪಟ್ಟಣಗಳ ಜಲ ಸುಧಾರಣೆ ಮಾದರಿ ಯೋಜನೆಯ ಮುಖಾಂತರ ಮಾದರಿಯಾಗಿ ಅಭಿವೃದ್ಧಿ ಮಾಡಿರ್ತಕ್ಕಂಥ ಒಂದು ಪಟ್ಟಣ. ಸೊ ಇದನ್ನ ಬಗ್ಗೆ ಎಕ್ಸಾಮ್ ಅಲ್ಲಿ ಕೇಳ್ತಾರೆ, ನೋಡ್ಕೊಳ್ಳಿ. ಇನ್ನು ಇದು ಬಿಟ್ರೆ ಅಮೃತ್ ಯೋಜನೆ, ಅಮೃತ್ ವೆರಿ ಇಂಪಾರ್ಟೆಂಟ್ ಸರ್. ನಾವು STP ಗಳನ್ನ ಮಾಡೋದಾಗಿರ್ಬೋದು, ಸ್ಟೋಮ್ ಟ್ರೀಟ್ಮೆಂಟ್ ಪ್ಲಾಂಟ್ ಅಂತ ಕರಿತೀವಿ. ಪ್ಲಾಂಟ್ ಅಂತ ಅಂದ್ರೆ ಏನು ನಮ್ಮ ಒಂದು ಡ್ರೈನೇಜ್ ಬರುತ್ತೆ ಅದನ್ನು ಟ್ರೀಟ್ ಮಾಡ್ತಕ್ಕಂಥದ್ದು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ತಾ ಹೋಗ್ತಾರೆ. ಇದರಲ್ಲಿ ಹುಬ್ಬಳ್ಳಿ ನಗರದ ತೊಳನಕೆರೆ ಮರುಪೂರ್ಣ ಯೋಜನೆ ಉತ್ತಮ ಅಭ್ಯಾಸದಿಂದ ಗುರುತಿಸಲಾಗಿದೆ. ಅಂದ್ರೆ ಅಲ್ಲಿ ತುಂಬಾ ಒಳ್ಳೆ ಫೈಟೋರಿಟ್ ತಂತ್ರಜ್ಞಾನ STP-ವನ್ನ ಬಳಸಿ ಅದನ್ನ ಒಂದು ರೀತಿ ಉತ್ತಮವಾದ ಒಂದು ರೋಲ್ ಮಾಡೆಲ್ ತರ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಹೇಳ್ತಾರೆ. ಮತ್ತೆ ಸ್ಮಾರ್ಟ್ ಮೀಟರಿಂಗ್ ಮಾಡೋದಾಗಿರ್ಬೋದು, ಡಿಜಿಟಲ್ ಉಪಗ್ರಹವನ್ನು ತರೋದಾಗಿರ್ಬೋದು, ಸ್ಮಾರ್ಟ್ ಮೀಟರಿಂಗ್ ಮೀಟರ್ ನೀರು ಸ್ಮಾರ್ಟ್ ವಾಟರ್ ಮೀಟರ್ಗಳನ್ನು ತರೋದಾಗಿರ್ಬೋದು, ಮಳೆ ನೀರು ಸಂಗ್ರಹಣೆಗೆ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅಂತ ಮಳೆ ಕೊಯ್ಲು ಅಂತ ಏನ್ ಕರಿತಾರೆ ಅದನ್ನ ಮಾಡೋದಾಗಿರ್ಬೋದು, ಅದು ಪ್ರತಿಯೊಂದು ಬಿಲ್ಡಿಂಗ್ ಅಲ್ಲಿ ಇರಬೇಕು ಅನ್ನೋ ತರೋದಾಗಿರ್ಬೋದು. ಈ ತರ ಕಾನೂನುಗಳನ್ನ ಮಾಡಿ ನಾವು ನಗರಾಭಿವೃದ್ಧಿಗೆ ನೀರಿನ ಸಂರಕ್ಷಣೆಗೆ ಕಾರ್ಯಕ್ರಮಗಳನ್ನ ಮಾಡ್ಕೊಂಡಿದೀವಿ ಅಂತ ಈ ಒಂದು ಎಕನಾಮಿಕ್ ಸರ್ವೆ ಹೇಳುತ್ತೆ. ಇನ್ನು ಕಾವೇರಿ 5ನೇ ಹಂತನೂ ಕೂಡ ನಾವು ತರ್ತಾ ಇದೀವಿ, ಯಾಕಂದ್ರೆ ಜನಸಂಖ್ಯೆ ಜಾಸ್ತಿ ಆಗಿದೆ ಅನ್ನೋದು ಕೂಡ ಹೇಳುತ್ತೆ. ಅದು ಬಿಟ್ರೆ ಅಮೃತ ಮಿತ್ರ ವೆರಿ ಇಂಪಾರ್ಟೆಂಟ್. ಅಮೃತ ಮಿತ್ರ ಅಂದ್ರೆ ಅಮೃತ ಮಿತ್ರ ಅಂದ್ರೆ
ರಾಜ್ಯದ ಉದ್ಯಾನವನಗಳಿವೆ, ಆಟದ ಮೈದಾನಗಳಿಗೆ, ಅಲ್ಲಿಗೆ ನೀರು ಬೇಕಲ್ಲ. ಅದನ್ನ ಸುಮ್ಮನೆ ಚೆನ್ನಾಗಿರೋ ನೀರು ಹಾಕಕ್ಕಾಗತ್ತೆ? ಅದಕ್ಕೆಲ್ಲ ನೀರೇ ಸಿಗ್ತಾ ಇಲ್ಲ ಕುಡಿಯಕ್ಕೆ. ಅಂಥದ್ರಲ್ಲಿ ನಮ್ಮ ಈ ಒಂದು ಟ್ರೀಟೆಡ್ ಪ್ಲಾನ್, ಅದಕ್ಕೆ STP ಅನ್ನು ಯೂಸ್ ಮಾಡ್ತೀವಿ ನಾವು, ಸ್ಟೋನ್ ಟ್ರೀಟ್ಮೆಂಟ್ ಪ್ಲಾಂಟ್ ಅಂತ. ಈ ಟ್ರೀಟ್ ಮಾಡಿರ್ತಕ್ಕಂಥ ಒಂದು ತ್ಯಾಜ್ಯ ನಿರ್ವಹಣಾ ಘಟಕಗಳಿಂದ ಶುದ್ಧೀಕರಿಸಿರ್ತಕ್ಕಂಥದ್ದುಗಳನ್ನ ಆ ನಿಯರ್ ಬೈ ಇರತಕ್ಕಂಥ ಉದ್ಯಾನವನಗಳಿಗೆ, ಆಟದ ಮೈದಾನಗಳಿಗೆ, ಅದು ಮಹಿಳಾ ಸ್ವಸಹಾಯ ಗುಂಪುಗಳನ್ನು ತೊಡಗಿಸಿಕೊಳ್ಳುವ ಉದ್ದೇಶದಿಂದ ಬೆಂಗಳೂರು ಸೇರಿದಂತೆ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಅದನ್ನ ಪ್ರಸ್ತಾವನೆಗಳಿಗೆ ಇಷ್ಟು ಕೋಟಿ ಮಂಜೂರು ಮಾಡಿದ್ದೀವಿ ಅಂತ ಹೇಳ್ತಾ ಇದೆ. ಅದರಲ್ಲಿ 150 ಉದ್ದೇಶಿತ ಮಹಿಳಾ ಸ್ವಸಹಾಯ ಗುಂಪುಗಳಿಗೆ ಸಾಮರ್ಥ್ಯ ವರ್ಧನೆ ಮತ್ತು ತರಬೇತಿ ಕೂಡ ಕೊಟ್ಟಿದ್ದೀವಿ. ಇದು ಅಮೃತ ಮಿತ್ರ ಯೋಜನೆ ಅಡಿಯಲ್ಲಿ ಬರುತ್ತೆ. ಸೊ ಅಮೃತ ಮಿತ್ರ ಅಂದ್ರೇನು? ರಾಜ್ಯದ ಉದ್ಯಾನ, ಆಟದ ಮೈದಾನ ನಿರ್ವಹಣೆ, ನೀರಿನ ಗುಣಮಟ್ಟ ಪರೀಕ್ಷೆ ಮತ್ತು ನೀರು ಶುದ್ಧೀಕರಣ ಸಂಸ್ಕರಣಾ ಘಟಕಗಳು, ತ್ಯಾಜ್ಯ ನಿರ್ವಹಣಾ ಘಟಕಗಳು, ಪಂಪ್ ಸೆಟ್ಗಳ ಸುತ್ತಮುತ್ತಲಿನ ಉದ್ಯಾನವನ ನಿರ್ವಹಣೆಗೆ ಮಹಿಳಾ ಸ್ವಸಹಾಯ ಗುಂಪುಗಳನ್ನು ತೊಡಗಿಸಿಕೊಂಡು ಅದಕ್ಕೆ ನೀರನ್ನು ಒದಗಿಸ್ತಕ್ಕಂಥದ್ದು. ಇನ್ನು ಆಸ್ಪೈರ್ ಅಂದ್ರೆ ಆಸ್ಪಿರೇಷನ್, ನಮಗೆ ಒಳ್ಳೇದು ಬೇಕು, ಆಸ್ಪೈರ್ ಆಗಿರಬೇಕು, ಒಳ್ಳೆ ಒಂದು ಇದಾಗಿ ಬೆಳಿಬೇಕು ಅಂತಕ್ಕಂಥದ್ದು 2.0 ಅಂತಕ್ಕಂಥದ್ದು ಲಾಂಚ್ ಮಾಡಿದ್ದಾರೆ. ಏನಿದು ಆಸ್ಪೈರ್ ಅನ್ನೋದು? ನಗರಗಳ ಚಲನಶೀಲತೆಗೆ ಆದ್ಯತೆ ಕೊಡಬೇಕು, ನಗರಗಳು ಆಕ್ಟಿವಿಟಿ ಆಗಿರಬೇಕು. ಅಂದ್ರೆ ಏನರ್ಥ? ಸಂಶೋಧನೆಗಳಲ್ಲಿ ಇರಬೇಕು, ರಿಸರ್ಚ್ಗಳಾಗಬೇಕು, ಸೆಂಟರ್ ಫಾರ್ ರಿಸರ್ಚ್ ಅಡಿಯಲ್ಲಿ ಕಾರ್ಯನಿರ್ವಹಿಸಬೇಕು. ಈ ತರದನ್ನ ತರಕ್ಕೆ ಆಸ್ಪೈರ್ 1 ಅಂತ ತಂದಿದ್ರು. ಅದರ ಮೊದಲ ಆವೃತ್ತಿಯಲ್ಲಿ ಏನಾಗಿತ್ತು ಅಂತಂದ್ರೆ, ಇಲ್ಲಿ ನೋಡಿ, ಇಲ್ಲಿ ಕೊಟ್ಟಿದ್ದಾನೆ, ಒಂದು 6 ಸೆಂಟರ್ಗಳನ್ನ 6 ಸಂಶೋಧನಾ ಯೋಜನೆಗಳಿಗೆ ಧನ ಸಹಾಯ ಮಾಡಿದ್ರು. ಓಕೆ, ಸಂಶೋಧನೆಗಳು ಮಾಡೋದು ಯಾರು ಬೇಕಾದ್ರು, ಯಾರು ಅಂದ್ರೆ ಏನು, ಒಂದು ಸಣ್ಣ ತಜ್ಞರ ಸಮಿತಿ ಆಗಿರ್ಬೋದು. ಆತರ ಈಗ 2025 ಏನ್ ಮಾಡಿದ್ರು, 5 ಸಂಶೋಧನಾ ಒಂದು ಅಭಿಪ್ರಾಯಗಳನ್ನ ಆಧರಿಸಿ ದೇಶಾದ್ಯಂತ ಶೈಕ್ಷಣಿಕ ಸಂಸ್ಥೆಗಳಿಗೆ ಸಲಹೆಗಾರ, ವೈಯಕ್ತಿಕ ಸಂಶೋಧನೆಗೆ ಒಂದು ಹೆಲ್ಪ್ ಮಾಡ್ತಕ್ಕಂಥದ್ದಕ್ಕೆ 50 ಅರ್ಜಿಗಳು ಕೂಡ ಬಂದಿತ್ತಂತೆ. ಸೊ ಇದು ಆಸ್ಪೈರ್ 2.0 ಅಂತ ಹೇಳಿ ಈಗ 2025 ಲಾಂಚ್ ಮಾಡಿರೋದು. ಇದೇನು? ಸಂಶೋಧನೆ ಅಧ್ಯಯನ ಮಾಡಕ್ಕೆ ಪ್ರೋತ್ಸಾಹ ಕೊಡ್ತಕ್ಕಂಥದ್ದು ಆಸ್ಪೈರ್ 2.0. ಅರ್ಥ ಆಗ್ತಿದೆಯಲ್ಲ ನಾನು ಹೇಳ್ತಾ ಇರೋದು? ಫೈನ್ ಸರ್, ನೆಕ್ಸ್ಟ್ ಬರ್ತೇನೆ. ಗ್ರೇಟರ್ ಬೆಂಗಳೂರು. ನೀವು ಇದು ವೆರಿ ಇಂಪಾರ್ಟೆಂಟ್. ಬೆಂಗಳೂರು ಅಂದ ತಕ್ಷಣ ಗ್ರೇಟರ್ ಬೆಂಗಳೂರು ನಿಮ್ಗೆ ಗೊತ್ತಿದೆ. ಬೃಹತ್ ಬೆಂಗಳೂರು ಮಹಾನಗರ BBMP ಈಗ ಗ್ರೇಟರ್ GBA ಅಂತ ಮಾಡಿದ್ದಾರೆ ಅಲ್ವಾ ಸರ್? GBA ಇದನ್ನ 5 ಮಹಾನಗರ ಪಾಲಿಕೆಗಳಿಗೆ 5 ಭಾಗಗಳನ್ನಾಗಿ ಮಾಡಿದ್ದಾರೆ. ಸೊ ಯಾಕಂದ್ರೆ ಅಭಿವೃದ್ಧಿಗಳನ್ನ ಡಿವೈಡ್ ಮಾಡಿಕೊಂಡು ಎಲ್ಲ ಇದಾಗಬೇಕು ಅಂತ 5 ಭಾಗಗಳನ್ನಾಗಿ ಮಾಡಿದ್ದಾರೆ. ವಾಟ್ ಇಸ್ ದ ಪರ್ಪಸ್ ಆಫ್ ಇದು? ಧ್ಯೇಯ ಏನು ಅಂತ ನೋಡೋದಾದ್ರೆ, GBA ಧ್ಯೇಯ ಮತ್ತು ದೃಷ್ಟಿಕೋನ, ಓಕೆ, ಅದರ ಒಂದು ವಿಷನ್ ನೋಡೋದಾದ್ರೆ, ಸಮಗ್ರ ಯೋಜನೆ, ಉತ್ತಮ ಗುಣಮಟ್ಟ, ಮೂಲಸೌಕರ್ಯ, ನಾಗರಿಕರ ಅಗತ್ಯಕ್ಕೆ ಸ್ಪಂದಿಸುವ ಆಡಳಿತದ ಮೂಲಕ ಬೆಂಗಳೂರನ್ನು ಸುಸ್ಥಿರ, ಸುರಕ್ಷಿತ, ಸಮಗ್ರ, ಜಾಗತಿಕ ಸ್ಪರ್ಧಾತ್ಮಕ ಮಹಾನಗರವಾಗಿ ಅಭಿವೃದ್ಧಿಪಡಿಸುವುದು. ಮತ್ತೆ ಮೂಲಸೌಕರ್ಯ, ಸಾರ್ವಜನಿಕ ಸೇವೆಗಳ ಗುಣಮಟ್ಟವನ್ನು ಸುಧಾರಿಸುವುದು ಹಾಗೂ ನಗರಾಡಳಿತ ಹೆಚ್ಚು ಪರಿಣಾಮಕಾರಿ, ಪಾರದರ್ಶಕ, ನಾಗರಿಕ ಕೇಂದ್ರವನ್ನಾಗಿಸುವುದು ಇದರ ಮುಖ್ಯ ಧ್ಯೇಯ. ಎಕ್ಸಾಮ್ ಅಲ್ಲಿ ಕೇಳಬಹುದು, ಯಾವ ಪಾಯಿಂಟ್ ಬೇಕಾದ್ರೂ ಕೇಳಬಹುದು ಎಕ್ಸಾಮ್ ಅಲ್ಲಿ ನಿಮಗೆ. ಇವೆಲ್ಲ ಏನೋ ಹೇಳಕ್ಕೆ ಅಷ್ಟೇ, ಸುಮ್ಮನೆ ನೇಮ್ ಚೇಂಜ್ ಮಾಡಿ ಅದನ್ನ ಡಿವೈಡ್ ಮಾಡಿ ಅದ್ರಲ್ಲಿ ಏನೋ ರಾಜಕಾರಣಿಗಳು ಏನೇನು ಮಾಡ್ತಾರೆ ನಿಮ್ಗೆ ಗೊತ್ತಿದೆ. ಸೊ ಅದ್ರ ಬಗ್ಗೆ ಹೆಚ್ಚು ಮಾತಾಡೋಲ್ಲ. ಬಟ್ ನಾವು ಯೋಜನೆಗಳು ಮತ್ತೆ GBA ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಕೇಳಿದ್ರೆ ಅದರ ದೃಷ್ಟಿಕೋನ ಏನು, ವಾಟ್ ಇಸ್ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ, ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂದ್ರೆ ಏನು ಅಂತ ಗೊತ್ತಿರಬೇಕು. ಓಕೆ ಸ್ನೇಹಿತರೆ, ನೆಕ್ಸ್ಟ್ ಬರ್ತೀನಿ. ಬೆಂಗಳೂರಿನ ಅಭಿವೃದ್ಧಿಗೆ ಹೆಚ್ಚು ದಟ್ಟಣೆ ಆಗ್ತದೆ. ಹಾಗಾಗಿ ಬೆಂಗಳೂರು ಬಿಸ್ನೆಸ್ ಕಾರಿಡಾರ್ 1 ಮತ್ತೆ ಬೆಂಗಳೂರು ಬಿಸ್ನೆಸ್ ಕಾರಿಡಾರ್ 2 ಅಂತ ಮಾಡ್ತಾರೆ. ಅಂದ್ರೆ ಪೆರಿಫರಲ್ ರಿಂಗ್ ರೋಡ್, ಓಕೆ, ಔಟರ್ ರಿಂಗ್ ರೋಡ್ ಬೇರೆ, ಪೆರಿಫರಲ್, ಅದನ್ನ ರಿಂಗ್ ರೋಡ್ ನ ಹೆಚ್ಚು ಇನ್ನು ಏನ್ ಮಾಡ್ಬೇಕು ಅನ್ಕೊಂಡಿದ್ದಾರೆ. ಅದರಲ್ಲಿ ಬಿಸ್ನೆಸ್ ಕಾರಿಡಾರ್ಗಳನ್ನ ಮಾಡ್ತಕ್ಕಂಥದ್ದು. ಸೊ ಎಲ್ಲೆಲ್ಲಿ ಅದು ಪೆರಿಫರಲ್ ರಿಂಗ್ ರೋಡ್ ಬಿಸ್ನೆಸ್ ಕಾರಿಡಾರ್ ಬರುತ್ತೆ? ಬಳ್ಳಾರಿ ರಸ್ತೆ, ಹಳೆಮದಲ ರಸ್ತೆ, ಸರ್ಜಾಪುರ ರಸ್ತೆ, ಹೊಸೂರು ರಸ್ತೆಯನ್ನು ಸಂಪರ್ಕಿಸುತ್ತೆ. ತುಮಕೂರು ರಸ್ತೆಯಿಂದ ಓಕೆ, ನೈಸ್ ರಸ್ತೆಗೂ ಕೂಡ ಸಂಪರ್ಕ ಮಾಡುತ್ತೆ. ಇದು ಪೆರಿಫರಲ್ 1 ಅಲ್ಲಿ ಬರುತ್ತೆ. ಅಲ್ಲಿ ಏನ್ ಮಾಡ್ತಾರೆ? ರಸ್ತೆ ಬದಿಗಳಲ್ಲಿ ವಾಣಿಜ್ಯ ಉದ್ದೇಶಗಳ ನಿವೇಶನಗಳನ್ನ ಅಭಿವೃದ್ಧಿಪಡಿಸ್ತಕ್ಕಂಥದ್ದು. ಅಂದ್ರೆ ಈ ಪೆರಿಫರಲ್ ರಿಂಗ್ ರೋಡ್ ಅಲ್ಲೂ ಕೂಡ ಒಂದು ಕಮರ್ಷಿಯಲ್ ಇದು ಬರಂಗೆ ಮಾಡ್ತಕ್ಕಂಥದ್ದು. ಓಕೆ, ಅದನ್ನ ಪ್ಲಾನ್ ಮಾಡಿದ್ದಾರೆ. ಹಾಗೆ ಬಿಸ್ನೆಸ್ ಕಾರಿಡಾರ್ 2 ಅಂತಕ್ಕಂಥದ್ದು ಇದು ಬೇರೆ ಕಡೆ ಬರುತ್ತೆ. ಅಂದ್ರೆ ಹೊಸೂರು ರಸ್ತೆಯಿಂದ ಪ್ರಾರಂಭವಾಗಿ ಬನ್ನೇರಘಟ್ಟ, ಕನಕಪುರ, ಮೈಸೂರು ರಸ್ತೆ, ಮಾಗಡಿ ರಸ್ತೆ, ತುಮಕೂರು ರಸ್ತೆ ಸಂಪರ್ಕ ಮಾಡುತ್ತೆ ಅಂತ ಹೇಳಿದ್ದಾನೆ. ಸೊ ಒಂದೊಂದ್ಸಲ ಎಕ್ಸಾಮ್ ಅಲ್ಲಿ ಕೇಳ್ತಾನೆ, ಬೆಂಗಳೂರು ಬಿಸ್ನೆಸ್ ಕಾರಿಡಾರ್ ಭಾಗ 1 ಎಲ್ಲಿ, ಯಾವ್ದ್ರಿಂದ ಎಲ್ಲಿಂದ ಸ್ಟಾರ್ಟ್ ಆಗಿ ಎಲ್ಲಿ ಯಾವ್ದು ನಡುವೆ ಬರುತ್ತೆ ಅಂತ 1-2 ಆಪ್ಷನ್ಸ್, 3 ಆಪ್ಷನ್ಸ್ ಕೊಡಬಹುದು. ಹಾಗೆ ಬಿಸ್ನೆಸ್ ಕಾರಿಡಾರ್ ಭಾಗ 2 ಪೆರಿಫರಲ್ ವರ್ತುಲ ರಸ್ತೆ ಹಂತ 2 ಎಲ್ಲಿ ಬರುತ್ತೆ ಅಂತ ಕೇಳ್ಬೋದು ಬೇಕಾರೆ. ಅಂದ್ರೆ ಇವೆಲ್ಲ ಯಾವಾಗ ಕೇಳ್ತಾನೆ ಅಂದ್ರೆ ನಿಮ್ಗೆ ಎಕ್ಸಾಮ್ ನ ಡಿಫಿಕಲ್ಟಿ ಮಾಡಬೇಕು ಅಂತ. ಓಕೆ, ಹಂಗಾಗಿ ನಾನು ಹೇಳೋದು ಈ ಎಕನಾಮಿಕ್ ಸರ್ವೆ ಅಂಡ್ ಕರ್ನಾಟಕದ ಬಜೆಟ್ 2 ಕೂಡ ಇಂಪಾರ್ಟೆಂಟ್ ಆಗಿದೆ ಸ್ನೇಹಿತರೆ. ಓಕೆ, ಅಥವಾ ನೀವು ಬೇರೆ ಬೇರೆ ಎಕ್ಸಾಮ್ KAS, IAS ಮತ್ತೆ ಇದಕ್ಕೆಲ್ಲ ಬರೀತಾ ಇದ್ರೆ ಬೇರೆ ಬೇರೆ PS ಅಲ್ಲೆಲ್ಲ ನೀವು ಇದನ್ನೆಲ್ಲ ಯುಟಿಲೈಸ್ ಮಾಡ್ಕೋಬಹುದು. ಇನ್ನು ಬೆಂಗಳೂರು ಸಬರ್ಬನ್ ರೈಲು ಬಗ್ಗೆ ಮಾತಾಡ್ತಾರೆ. ಬೆಂಗಳೂರು ದೇವನಹಳ್ಳಿ ಒಂದು ಕಂಟೋನ್ಮೆಂಟ್ ಗಳಲ್ಲಿ ಸಬರ್ಬನ್ ರೈಲು ಮಾಡ್ತೀವಿ, ಕಾರಿಡಾರ್ಗಳನ್ನ ಇಲಹಲಗಿ, ರಾಜನಕುಂಟೆಗೆ ಇಷ್ಟು ಮಾಡ್ತೀವಿ ಇವೆಲ್ಲ ಮಾತಾಡ್ತಾರೆ. ಅದೆಲ್ಲ ಅಷ್ಟು ಇಂಪಾರ್ಟೆಂಟ್ ಅಲ್ಲ. ಮತ್ತೆ ಬೆಂಗಳೂರು ಮೆಟ್ರೋದು 4ನೇ ಅಂತ, 2ನೇ, 3ನೇ ಅಂತ ಇವೆಲ್ಲ ಮಾತಾಡ್ತಾ ಹೋಗ್ತಾರೆ. 3A ಅಂತೆಲ್ಲ. ಸೊ ಅದನ್ನ ಅಷ್ಟು ಇಂಪಾರ್ಟೆಂಟ್ ಅಲ್ಲ. ನೆಕ್ಸ್ಟ್ ಬರ್ತೀನಿ, 6ನೇ ಚಾಪ್ಟರ್ ಕೃಷಿ ಮತ್ತು ಆಹಾರ ನಿರ್ವಹಣೆ. ಕೃಷಿಲಿ ಡಿವೈಡ್ ಮಾಡ್ತಾರೆ ಸ್ನೇಹಿತರೆ. ತೋಟಗಾರಿಕೆ ಬರುತ್ತೆ, ಮೀನುಗಾರಿಕೆ ಬರುತ್ತೆ, ಮತ್ತೆ ಪಶುಸಂಗೋಪನೆ ಬರುತ್ತೆ, ಕೃಷಿ ಮತ್ತೆ ಕೃಷಿಯೇತರ ಅಂತ ಏನ್ ಕರಿತೀವಿ ಅದೆಲ್ಲ ಬರುತ್ತೆ. ಜಾನುವಾರುಗಳು ಅಂತ ಏನ್ ಬರುತ್ತೆ ಅದು ಬರುತ್ತೆ. ಆಹಾರ ನಿರ್ವಹಣೆ ಅಂದ್ರೆ ಆಹಾರಗಳನ್ನ ಹೆಂಗೆ ಅವರು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ, ಹೆಂಗೆ ಆಹಾರ ಒಂದು
ಏನ್ ಹೇಳ್ಬೋದು ನಾವು, ಎಲ್ಲರಿಗೂ ಸಿಗುವಂತೆ ಮಾಡಕ್ಕೆ ಏನು ಯೋಜನೆ ಹೇಳಿದ್ರೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾರೆ. ಇಲ್ಲಿ ಪ್ರಮುಖವಾಗಿ ಎಕ್ಸಾಮ್ ಏನ್ ಕೇಳ್ತಾರೆ ಅಂತ ನೋಡಿದ್ರೆ, ಎಗೇನ್ ನಾನು ಕರ್ನಾಟಕದ ಸ್ಕೀಮ್ಸ್ ಬಗ್ಗೆ ನೀವು ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ. ಭಾರತದ ಸಂಬಂಧಪಟ್ಟಿದ ಸ್ಕೀಮ್ಸ್ಗಳು ಇಲ್ಲಿ ಇದೆ, ಆದ್ರೆ ಅದನ್ನ ಇಲ್ಲಿ ತಗೊಂಡಿಲ್ಲ. ನಿಮಗೆ ಸ್ಕೀಮ್ಸ್ ರಿಲೇಟೆಡ್ ನಾವು ಸೆಂಟ್ರಲ್ ಗೌರ್ಮೆಂಟ್ ಸಪರೇಟ್ ಪ್ಲೇಲಿಸ್ಟ್ ದಯವಿಟ್ಟು ನೋಡ್ಕೊಳ್ಳಿ. ಅಂಡ್ ಇಲ್ಲಿ ಪ್ರಮುಖವಾಗಿ ಒಟ್ಟು ಹಿಡುವರಿದಾರರು ಇದನ್ನ ಎಕ್ಸಾಮ್ ಅಲ್ಲಿ ಕೇಳ್ತಾನೆ. ವಿಲೇಜ್ ಅಕೌಂಟೆಂಟ್, PDO ರಿಲೇಟೆಡ್ ಅಥವಾ ಯಾವ್ದಾದ್ರು ಗ್ರಾಮೀಣಾಭಿವೃದ್ಧಿಗೆ ಸಂಬಂಧಪಟ್ಟಂತ ಡಿಪಾರ್ಟ್ಮೆಂಟ್ಗಳ ಎಕ್ಸಾಮ್ಗಳಲ್ಲಿ ನಿಮಗೆ ಇದನ್ನ ಕೇಳ್ತಾನೆ. ಏನು ಕೇಳ್ತಾನೆ, ಒಟ್ಟು ನಮ್ಮ ಕೃಷಿ ಗಣತಿ 2015-16 ಏನಾದ್ರೆ ಅದ್ರ ಪ್ರಕಾರ ಎಷ್ಟು ಲಕ್ಷ ಜನಸಂಖ್ಯೆ ಇದೆ ಭೂ ಹಿಡುವಳಿ ಹೊಂದಿರೋರು, ಅದರಲ್ಲಿ ಸರಾಸರಿ ಭೂ ಹಿಡುವಳಿ ಗಾತ್ರ ಎಷ್ಟಿದೆ ಅಂತ ಕೇಳಬಹುದು. ಅಂದ್ರೆ ಸರಾಸರಿ ಆವರೇಜ್ ಅಂತ ತಗೊಂಡ್ರೆ ಪ್ರತಿಯೊಬ್ಬರಿಗೆ 1.36 ಹೆಕ್ಟೇರ್ ಇದೆ ಅಂತ. ಅದರಲ್ಲಿ ಸಣ್ಣ ಮತ್ತು ಅತಿ ಸಣ್ಣ ಹಿಡುವಳಿದಾರರು ಎಷ್ಟು ಜನ ಇದ್ದಾರೆ ಅಂತ ಕೇಳ್ತಾನೆ ಎಕ್ಸಾಮ್ ಅಲ್ಲಿ. 80% ಜನ ಇದ್ದಾರೆ. ಕೇಳಿದ ಎಕ್ಸಾಮ್ ಅಲ್ಲಿ, GK ಅಲ್ಲಿ, ಗ್ರೂಪ್ ಸಿ ರಿಲೇಟೆಡ್ ಎಕ್ಸಾಮ್ ಅಲ್ಲಿ ಬಂದಿದೆ ಸ್ನೇಹಿತರೆ. ಇದು ವೆರಿ ಇಂಪಾರ್ಟೆಂಟ್. ಹಾಗೆ ಹಿಡುವಳಿ ಗಾತ್ರ 44% ಇರುತ್ತಾರೆ. ಅರೆ ಮಧ್ಯಮ ಮತ್ತು ಮಧ್ಯಮ ದೊಡ್ಡ ಹಿಡುವಳಿದಾರರು 20% ಇದ್ದಾರೆ. ಅದರ ಗಾತ್ರ 56% ಇರುತ್ತೆ. ಇವೆಲ್ಲ ಎಕ್ಸಾಮ್ ಅಲ್ಲಿ ಬರ್ತಕ್ಕಂಥ ಪಾಯಿಂಟ್ಸ್ಗಳು. ಓಕೆ, ಸಣ್ಣ ಅಂದ್ರೆ ಸಣ್ಣ ಅಂದ್ರೆ ಎಷ್ಟು ಹೆಕ್ಟೇರ್ ನಿಮ್ಗೆ ಹೋಮ್ವರ್ಕ್ ಕೊಡ್ತೇನೆ. ಸಣ್ಣ ಹಿಡುವಳಿದಾರರು ಅಂದ್ರೆ ಅಪ್ ಟು ಎಷ್ಟು ಹೆಕ್ಟೇರ್ ಅಥವಾ ಎಷ್ಟು ಎಕರೆ ತನಕ ಭೂಮಿ ಇಟ್ಕೊಂಡಿರೋರು. ಅತಿ ಸಣ್ಣ ಅಂದ್ರೆ ಮಧ್ಯಮ ಮತ್ತೆ ದೊಡ್ಡ ಹಿಡುವಳಿದಾರರು ಎಷ್ಟು ಎಕರೆನಿಂದ ಜಾಸ್ತಿ ಇರೋರು, ಎಷ್ಟು ಎಕರೆ ತನಕ ಇರೋರು. ಇದು ನೀವು ಕಮೆಂಟ್ ಮಾಡಿ. ಓಕೆ, ನಿಮಗೆ ಹೋಮ್ವರ್ಕ್ ಅನ್ಕೊಳ್ಳಿ. ಫೈನ್ ಸರ್, ನೆಕ್ಸ್ಟ್ ಬರ್ತೀನಿ. ಕೃಷಿ ಪರಿಕರ ಮತ್ತು ಗುಣಮಟ್ಟ ನಿಯಂತ್ರಣ ಅಂದ್ರೆ ಕೃಷಿಗೆ ಸಂಬಂಧಪಟ್ಟಂತೆ ಅದಕ್ಕೆ ಪರಿಕರಗಳನ್ನು ಕೊಡೋದು ಅಥವಾ ಬೀಜಗಳನ್ನ, ಅದಕ್ಕೆ ಗುಣಮಟ್ಟವಾದ ಒಂದು ಇದನ್ನ ಉತ್ಪನ್ನಗಳನ್ನು ಕೊಡೋದು. ಇದರ ಅಡಿಯಲ್ಲಿ ಬೀಜ ಪೂರೈಕೆ ಕಾರ್ಯಕ್ರಮ ಅಂತ 2004ರಿಂದ 5ರಲ್ಲಿ ವಿತರಿಸಲಾಗಿತ್ತು. ಅದನ್ನ ಕಂಟಿನ್ಯೂ ಮಾಡ್ಕೊ ಬರ್ತಾ ಇದ್ದಾರೆ. ಈಗ 2025ರಲ್ಲೂ ಕೂಡ ಮಾಡಿದ್ದಾರೆ. ಇದರಲ್ಲಿ ಬೇರೆ ಬೇರೆ ಹೇಳ್ತಾ ಹೋಗ್ತಾರೆ ಸ್ನೇಹಿತರೆ. ಮುಂಗಾರು ಚೆನ್ನಾಗಿದೆ, ಹಾಗಾಗಿ ಬೆಳೆ ಬಂತು ಅಂತ ಒಂದ್ ಕಡೆ ಹೇಳ್ತಾರೆ, ತುಂಬಾ ಚೆನ್ನಾಗಿ ಬಂತು ಅಂತ. ಮತ್ತೆ ಮುಂಗಾರು ಜಾಸ್ತಿ ಆಗಿ ಒಂದಷ್ಟು ಜಾಗದಲ್ಲಿ ಪ್ರವಾಹ ಉಂಟಾಗಿ ಒಂದಷ್ಟು ನಷ್ಟ ಆಯ್ತು ಅಂತ ಕೂಡ ಹೇಳ್ತಾ ಹೋಗ್ತಾರೆ. ಅವೆಲ್ಲ ನಾವು ಮಾತಾಡೋದು ಬೇಡ. ನಾವು ಏನ್ ಮಾತಾಡೋಣ, ಯೋಜನೆಗಳು, ಸ್ಕೀಮ್ಸ್ಗಳಿದ್ರೆ ಮಾತಾಡೋಣ. ಇಲ್ಲಿ ರಾಷ್ಟ್ರೀಯ ಖಾದ್ಯ ತೈಲ ಅಭಿಯಾನ ಎಣ್ಣೆಕಾಳು, ಒಂದು ನ್ಯಾಷನಲ್ ಮಿಷನ್ ಆಫ್ ಎಡಿಬಲ್ ಆಯಿಲ್ಸ್ ಅಂತ ಕರಿತೀವಿ ನೋಡಿ. ಅಗ್ರಿಕಲ್ಚರ್ ಕರೆಂಟ್ ಅಫೇರ್ ಮಾಡ್ತಾ ಇದೀವಿ, ಅದ್ರಲ್ಲಿ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿ ನೋಡ್ಕೊಳ್ಳಿ. ಅದಕ್ಕೆ ಹೇಳ್ತೇನೆ ನಾವು ನ್ಯಾಷನಲ್ ಲೆವೆಲ್ ಸ್ಕೀಮ್ಸ್ ನ ಇಲ್ಲಿ ಡಿಸ್ಕಸ್ ಮಾಡಲ್ಲ. ಓಕೆ, ನಾನು ಜಸ್ಟ್ ನಿಮಗೆ ಹೆಡ್ಡಿಂಗ್ ಕೊಟ್ಟಿರ್ತೀನಿ ಅಷ್ಟೇ. ಅದೇ ರೀತಿ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ, ಆ ರಾಷ್ಟ್ರೀಯ ಕೃಷಿ ವಿಕಾಸ ರಫ್ತಾರ್ ಅಂತ ಅದನ್ನ ಚೇಂಜ್ ಮಾಡಿದ್ದಾರೆ, RKVY ರಫ್ತಾರ್ ಅಂತ. ಏನಿದು ಕೃಷಿ ವಿಕಾಸ ಅಂದ್ರೆ ಈ ಒಂದು ಕೃಷಿ ವಿಷಯಗಳ ಸಂಬಂಧಪಟ್ಟಂತೆ ಲಾಭದಾಯಕ ಆರ್ಥಿಕತೆಗಳನ್ನ ಮಾಡಬೇಕು ಅವ್ರಿಗೆ. ಅಂದ್ರೆ ಪ್ರೋತ್ಸಾಹ ಮಾಡೋದು, ಬೆಳೆಗಳಲ್ಲಿ ಹೆಂಗ್ ಇಳುವರಿ ತೆಗಿಬೇಕು, ಆ ತರ ಅವ್ರಿಗೆ ಏನೇನ್ ಬೇಕು, ಗರಿಷ್ಠ ಆದಾಯ ಮಾಡಕ್ಕೆ ಏನ್ ಬೇಕು ಅದರ ಅಡಿಯಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಇಂದ ಹಿಡಿದು ಏನೇನ್ ಬೇಕು ಆ ಒಂದು ಇದಕ್ಕೆ ಗಮನ ಹರಿಸ್ತಕ್ಕಂಥ ಕೃಷಿ ವಿಕಾಸ ಯೋಜನೆ. ಇದು ಕೂಡ ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್, ಕೇಂದ್ರ ವಲಯದ ಯೋಜನೆ. ಇದು ಇಲ್ಲೇ ಕೊಟ್ಟಿದ್ದೀನಿ ನೋಡಿ, ಇದು ಕೇಂದ್ರ ವಲಯದ ಯೋಜನೆ. ಇವೆಲ್ಲ ನಾವು ಡೀಟೇಲ್ ಡಿಸ್ಕಸ್ ಮಾಡಿದೀವಿ. ನಾನು ಹಾಗಾಗಿ ಇಲ್ಲಿ ನಾನು ಮಾಡಲ್ಲ, ಸೆಂಟ್ರಲ್ ಗೌರ್ಮೆಂಟ್. ಓಕೆ, ಇನ್ನು ಸ್ಟೇಟ್ ಗೌರ್ಮೆಂಟ್ ಬಂದ್ರೆ ನೋಡಿ, ಹೆಂಗೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಇದೆ, ಅದೇ ರೀತಿ ಕರ್ನಾಟಕ ರೈತ ಸುರಕ್ಷಾ ಒಂದು ಯೋಜನೆ ಕೂಡ ಕರ್ನಾಟಕದಲ್ಲಿ ತಂದಿದೆ. ಅಂದ್ರೆ ಬೆಳೆ ವಿಮೆ, ಇದ್ರ ಬಗ್ಗೆ ಹೆಚ್ಚು ಡಿಸ್ಕಸ್ ಮಾಡಲ್ಲ. ಯಾಕಂದ್ರೆ ಬೆಳೆ ವಿಮೆ ಅಂದ್ರೇನು, ಬೆಳೆಗಳಿಗೆ ಯಾವ್ದಾದ್ರು ಬೇರೆ ರೀತಿಯಾದ ಒಂದು ಬಿರುಗಾಳಿ, ಆಳೆಕಲ್ಲು, ಪ್ರವಾಹ, ಭೂಕುಸಿತ ಅಥವಾ ಸಿಡಿಲು, ಮಿಂಚು, ಅದಲ್ಲದೆ ಬೆಂಕಿ ಅಥವಾ ನೈಸರ್ಗಿಕ ಪ್ರತಿಕೂಲದಿಂದ ಒಣಗೋಗೋದು, ಈ ತರ ಆದ್ರೆ ಅದಕ್ಕೆ ಒಂದು ವಿಮೆ ಘೋಷಣೆ ಮಾಡ್ತಕ್ಕಂಥದ್ದು, ಅವ್ರಿಗೆ ಲಾಸ್ ಆಗಬಾರ್ದು. ಇದು ಗೊತ್ತಿದೆ ನಿಮಗೆ. ಓಕೆ, ಇನ್ನು ಇದರಲ್ಲಿ ಕರ್ನಾಟಕ ಏನಿದೆ, ಈ ರಾಷ್ಟ್ರ ಮಟ್ಟದ ಯೋಜನೆ ಅನುಷ್ಠಾನ ಮಾಡಿರೋದ್ರಲ್ಲಿ ಯಾವುದು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಕರ್ನಾಟಕದಲ್ಲಿ ಅನುಷ್ಠಾನ ಮಾಡಿದ್ರೆ ಪ್ರಥಮ ಸ್ಥಾನ ದೊರೆತಿದೆ. ಅದರಲ್ಲಿ ಜಿಲ್ಲೆಯಲ್ಲಿ ಹಾವೇರಿ ಮತ್ತು ಕೊಪ್ಪಳ ಜಿಲ್ಲೆಗೆ ಪ್ರಶಂಸನಾ ಪತ್ರ ಕೂಡ ಸಿಕ್ಕಿದೆ. ಕೇಳ್ತಾನೆ, ಇಂಥ ಪ್ರಶ್ನೆಗಳೇ ಎಕ್ಸಾಮ್ ಅಲ್ಲಿ ಬರೋದು ನಿಮಗೆ. ಓಕೆ, ನಾವು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಕರ್ನಾಟಕ ರೈತ ಸುರಕ್ಷಾ ಒಂದು ಯೋಜನೆ ಏನ್ ಮಾಡಿದ್ವಿ, ಬೆಳೆ ವಿಮೆ ಕೊಟ್ಟಿದ್ವಿ. ಅದರಲ್ಲಿ ಕರ್ನಾಟಕ ದೇಶದಲ್ಲಿ ಫಸ್ಟ್ ಸಿಕ್ಕಿದೆ. ಅದರಲ್ಲಿ ಜಿಲ್ಲೆ ಯಾವುದು ಅಂದ್ರೆ ಹಾವೇರಿ ಮತ್ತು ಕೊಪ್ಪಳಕ್ಕೆ ಪ್ರಶಂಸಾ ಪ್ರಮಾಣ ಪತ್ರ ಸಿಕ್ಕಿದೆ. ಓಕೆ, ಇನ್ನು ಕೃಷಿ ಭಾಗ್ಯ ಯೋಜನೆ ನಿಮಗೆ ಗೊತ್ತೇ ಇದೆ. ಕೃಷಿ ಭಾಗ್ಯ ಯೋಜನೆ ಏನು ಅಂತ, ಏನು ಕೃಷಿ ಭಾಗ್ಯ ಯೋಜನೆ ಅಂದ್ರೆ ಹೇಳ್ತೀರಾ? ಫಟಾಫಟ್ ಅಂತ ಕಮೆಂಟ್ ಮಾಡ್ತೀರಾ? ರೈತರ ಜೀವನ ಮಟ್ಟವನ್ನು ಉತ್ತಮಪಡಿಸೋದು ಅಂದ್ರೆ 64% ಮಳೆಯಾಶ್ರಿತ ಕೃಷಿ ಭೂಮಿ ನಮ್ಮ ಇದರಲ್ಲಿ ಇರ್ತಕ್ಕಂಥದ್ದು. ಸೊ ಅದನ್ನ ನಾವು ಇನ್ನು ಮಿಕ್ಕಿದ್ದನ್ನ ಮಳೆ ಆಶ್ರಿತ ಇಲ್ದಿರೋದ್ ಕಡೆ ಏನೇನ್ ಬೇಕು ಅವ್ರಿಗೆ ಪ್ಯಾಕೇಜ್ಗಳನ್ನ ಘೋಷಣೆ ಮಾಡೋದು. ಅಂದ್ರೆ ಅದಕ್ಕೆ ಅಣೆಕಟ್ಟು ಕಟ್ಟೋದಾಗಿರ್ಬೋದು, ಬೇರೆ ಯಾವ್ದಾರ ರೀತಿ ಅದಕ್ಕೆ ನೀರಾವರಿ ಯೋಜನೆ ಮಾಡೋದು, ಇವೆಲ್ಲ ಕೃಷಿ ಭಾಗ್ಯದ ಯೋಜನೆಯಲ್ಲಿ ಬರುತ್ತೆ. ಸೊ ಇಲ್ಲಿ ಜೋಯಿಡಾ ತಾಲೂಕು ಅನ್ನೋದು ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್, ರಾಜ್ಯದ ಪ್ರಥಮ ಸಾವಯವ ತಾಲೂಕು ಅಂತ ಘೋಷಣೆ ಮಾಡಿದ್ದಾರೆ. ಇಲ್ಲಿ ಏನಾಗಿದೆ, ಮುಂದಿನ 3 ವರ್ಷಗಳಲ್ಲಿ ಸಾವಯವ ತಾಲೂಕನ್ನು ಪರಿವರ್ತಿಸಿ ರೈತರ ಸಾವಯವ ಉತ್ಪನ್ನಗಳಿಗೆ ಮಾರುಕಟ್ಟೆ ಒದಗಿಸ್ತಕ್ಕಂಥದ್ದು. ಓಕೆ, ಆರ್ಗ್ಯಾನಿಕ್ ಅಂತ ಏನ್ ಕರಿತೀವಿ ಅದನ್ನ ಕಂಪ್ಲೀಟ್ ಈ ಒಂದು ಜೋಯಿಡಾ ತಾಲೂಕನ್ನ ಯುಟಿಲೈಸ್ ಮಾಡ್ಕೊತಾ ಇದ್ದಾರೆ. ಓಕೆ, ಸಾವಯವ ತಾಲೂಕು, ರಾಜ್ಯದ ಪ್ರಥಮ ಸಾವಯವ ತಾಲೂಕಾಗಿ ಕಂಪ್ಲೀಟ್ ಆ ತಾಲೂಕಲ್ಲಿ ಸಾವಯವಗಳನ್ನ ಆರ್ಗ್ಯಾನಿಕ್ ಒಂದು ಬೇಸಾಯ ಮಾಡಬೇಕು ಅಂತಕ್ಕಂಥದ್ದು. ಎಲ್ಲಿ ಬರುತ್ತೆ ಜೋಯಿಡಾ ತಾಲೂಕು ಹೇಳ್ತೀರಾ? ಕಮೆಂಟ್ ಮಾಡಿ ನೋಡೋಣ. ಯಾವ ಜಿಲ್ಲೆ ಕಮೆಂಟ್ ಮಾಡಿ ಸ್ನೇಹಿತರೆ.
ನೆಕ್ಸ್ಟ್ ರೈತ ಸಿರಿ ಯೋಜನೆ. ಸಿರಿ ಅಂತಿದೆ, ಸಿರಿ ಅಂತ ತಕ್ಷಣ ಸರ್ ಸಿರಿಧಾನ್ಯಗಳು. ಸಿರಿಧಾನ್ಯಗಳನ್ನ ಬೆಳೆಯಕ್ಕೆ ಅವ್ರಿಗೆ ಪ್ರತಿ ಹೆಕ್ಟೇರ್ಗೆ 10,000, ಮ್ಯಾಕ್ಸಿಮಮ್ ಗರಿಷ್ಠ 2 ಹೆಕ್ಟೇರ್. ಓಕೆ, ಕಮ್ಮಿ ಹೆಕ್ಟೇರ್ ನೀವು 1 ಹೆಕ್ಟೇರ್ ಅರ್ಧ ಹೆಕ್ಟೇರ್ ಇಂದ ಬೆಳೆದು ಮ್ಯಾಕ್ಸಿಮಮ್ 2 ಹೆಕ್ಟೇರ್ ತನಕ ಬೆಳೀತಿದ್ರೆ ನೀವು ಪ್ರತಿ ಹೆಕ್ಟೇರ್ಗೆ 10,000ಗಳಂತೆ ನಿಮಗೆ ಒಂದು ಸಹಾಯಧನ ಕೊಡ್ತಾರೆ, ಪ್ರೋತ್ಸಾಹಧನ ಅಂತ ಕರಿತೀವಿ. ಓಕೆ, ಇನ್ನು ಮಣ್ಣು ಆರೋಗ್ಯ ಅಂದ್ರೆ ನಿಮ್ಮ ಮಣ್ಣುಗಳನ್ನ ಪರೀಕ್ಷೆ ಮಾಡ್ತಕ್ಕಂಥದ್ದು. ನಿಮಗೆ ಪರೀಕ್ಷೆ ಮಾಡಿ ನೀವು ಜಾಸ್ತಿ ರಸಗೊಬ್ಬರ ಯೂಸ್ ಮಾಡಬಾರ್ದು, ಅದ್ರ ತಕ್ಕಂತೆ ಏನ್ ಬೇಕು ಅದನ್ನು ಯೂಸ್ ಮಾಡ್ತಕ್ಕಂಥದ್ದಾಗೋದು. ಮತ್ತೆ ಮಣ್ಣಿನ ಆರೋಗ್ಯಗಳನ್ನು ಕಾಪಾಡಿಕೊಳ್ಳಕ್ಕೆ ಏನೇನೋ ಪೋಷಕಾಂಶಗಳ ಅವಶ್ಯಕತೆ, ನಿಮ್ಮ ಮಣ್ಣು ಯಾವ ತರ ಏನಾದರೂ ಕೊಡತಕ್ಕಂಥದ್ದಾಗಿರ್ಬೋದು. ಇದರಿಂದ ಇರುವ ಇಳುವರಿಗಳನ್ನು ನಾವು ಮತ್ತೆ ಕಮ್ಮಿ ರಾಸಾಯನಿಕ ಗೊಬ್ಬರಗಳನ್ನು ಯೂಸ್ ಮಾಡ್ಕೋಬಹುದು. ಜೊತೆಗೆ ಇದು ಬಿಟ್ರೆ ಮುಖ್ಯಮಂತ್ರಿ ರೈತ ವಿದ್ಯಾನಿಧಿ ಯೋಜನೆ ಅಂತ ರೈತರ ಮಕ್ಕಳಿಗೆ ಮುಂದುವರಿದ ಶಿಕ್ಷಣ ಅಂದ್ರೆ ಉನ್ನತ ಶಿಕ್ಷಣಗೋಸ್ಕರ. ಜೊತೆಗೆ ಇವಾಗ ಈ ರೈತ ಅಂದ ತಕ್ಷಣ ಈಗ ಭೂಮಿ ಇಲ್ಲಪ್ಪ, ಆದ್ರೆ ಅವನು ಭೂಮಿಲಿ ಕೂಲಿ ಮಾಡ್ತಾನೆ ಅಂತವ್ರನ್ನು ಕನ್ಸಿಡರ್ ಮಾಡ್ಬೇಕಲ್ಲ. ಹಾಗಾಗಿ 22-23 ಸಾಲದಿಂದ ಭೂಮಿ ಕೃಷಿ ಕಾರ್ಮಿಕರ ಮಕ್ಕಳಿಗೂ ಸಹ ಇದನ್ನ ಮೆಟ್ರಿಕ್ಯುಲೇಷನ್ ನಂತರ ಅಧ್ಯಯನ ಮಾಡುವವರಿಗೆ ಸಹಾಯ ಧನವನ್ನು ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಮುಖಾಂತರ ಮಾಡ್ತಕ್ಕಂಥದ್ದೇ ಮುಖ್ಯಮಂತ್ರಿ ರೈತ ವಿದ್ಯಾನಿಧಿ ಯೋಜನೆ. ಓಕೆ, ಅರ್ಥ ಆಗ್ತಿಲ್ಲ ಸ್ನೇಹಿತರೆ? 10ನೇ ಕ್ಲಾಸ್ ನಂತರ ಕೊಡ್ತಕ್ಕಂಥದ್ದು. ಕರ್ನಾಟಕ ರೈತ ಸಮೃದ್ಧಿ ಯೋಜನೆ, ಅಗೇನ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಕೃಷಿ ಭಾಗ್ಯ ಯೋಜನೆ ಅಂತಾರೆ, ಇದು ಕೂಡ ಸುಸ್ಥಿರ ಲಾಭದಾಯಕವಾಗಿ ರೈತರು ಇರಬೇಕು ಅಂತೇಳಿ ಕೃಷಿ ಇಲಾಖೆ ಅಡಿಯಲ್ಲಿ ಏನೇನ್ ಬೇಕು ರೈತರಿಗೆ? ಉತ್ಪಾದನೆ ಗುಣಮಟ್ಟ ಹೆಚ್ಚಿಕೊಳ್ಳಕ್ಕೆ, ಸಂಸ್ಕರಣೆ ಮಾಡಕ್ಕೆ, ಮೌಲ್ಯವರ್ಧನೆ ಮಾಡಕ್ಕೆ, ಮಾರುಕಟ್ಟೆ ರಫ್ತು ಬಗ್ಗೆ, ಅವ್ರಿಗೆ ಅಭಿವೃದ್ಧಿ ಬಗ್ಗೆ ಕೌಶಲ್ಯಗಳನ್ನು ಡೆವಲಪ್ ಮಾಡೋ, ಅರಿವು ಮೂಡಿಸೋದು, ಮಣ್ಣು ಪರೀಕ್ಷೆ ಬಗ್ಗೆ ಅರಿವು ಮೂಡಿಸೋದು, ಇವೆಲ್ಲ ಮಾಡ್ತಕ್ಕಂಥದ್ದೇ ಕರ್ನಾಟಕ ರೈತ ಸಮೃದ್ಧಿ ಯೋಜನೆ. ಅಂದ್ರೆ ಹೆಸರೇ ಹೇಳ್ತವೆ, ರೈತನ ಸಮೃದ್ಧಿ ಮಾಡಬೇಕು. ಸಮೃದ್ಧಿ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು? ಅವ್ನಿಗೆ ಏನೇನ್ ಬೇಕು ಎಲ್ಲಾ ಸಲಕರಣೆಗಳು ಕೊಡಬೇಕು, ಏನೇನು ಅದ್ರ ಬಗ್ಗೆ ಇನ್ಫಾರ್ಮೇಶನ್ಸ್ ಗಳನ್ನ ಕೊಡಬೇಕು. ಅರ್ಥ ಆಗ್ತಿದೆಯಲ್ಲ? ಹೆಸರುಗಳೇ ಹೇಳ್ಬಿಡ್ತವೆ. ನೆಕ್ಸ್ಟ್ ರಾಜ್ಯ ಸೆಕೆಂಡರಿ ಕೃಷಿ ಕೃಷಿ ನಿರ್ದೇಶನಾಲಯ ಬಗ್ಗೆ ವೆರಿ ಇಂಪಾರ್ಟೆಂಟ್. ಅಂದ್ರೆ ರೈತರ ಆದಾಯವನ್ನು ದ್ವಿಗುಣಗೊಳಿಸಬೇಕು. ಕೃಷಿ, ತೋಟಗಾರಿಕೆ, ಹೈನುಗಾರಿಕೆ ಇದರೆಲ್ಲ ಗುಡಿ ಕೈಗಾರಿಕೆಗಳಲ್ಲಿ ತಗೊಬಂದು ರೈತರ ಆದಾಯವನ್ನ ಗ್ರಾಮೀಣ ಪ್ರದೇಶದಲ್ಲಿ ಜಾಸ್ತಿ ಡಬಲ್ ಮಾಡಬೇಕು. ಜೊತೆಗೆ ಉದ್ಯೋಗ ಸೃಷ್ಟಿಗೆ ಇದಾಗಬೇಕು ಕೃಷಿಯಿಂದ. ಸೊ ಇದಕ್ಕೋಸ್ಕರ ರಾಜ್ಯ ಸೆಕೆಂಡರಿ ಕೃಷಿ ಒಂದು ಇದನ್ನ ತಂದಿದ್ದಾರೆ. ಇದನ್ನ 3 ವಿಧಗಳಾಗಿ ವಿಂಗಡಿಸ್ತಾರೆ, ಟೈಪ್ ಎ, ಟೈಪ್ ಬಿ, ಟೈಪ್ ಸಿ ಅಂತ. ಅಂದ್ರೆ ಟೈಪ್ ಎಲ್ಲಿ ಉತ್ಪಾದಿತ ಬೆಳೆಗಳ ಮೌಲ್ಯವರ್ಧನೆ. ಓಕೆ, ಏನು ಉತ್ಪಾದನೆ ಆಗಿರುತ್ತೆ ಅದು ಮೌಲ್ಯವರ್ಧನೆ ಮಾಡಿ ಅದನ್ನ ಕಾಪಾಡಿಕೊಂಡು ಅದನ್ನ ಮೌಲ್ಯವರ್ಧನೆ, ಈಗ ಮಾರಾಟ ಆಗಲ್ಲ ಸರ್, ಈಗ ಟೊಮೆಟೊ ಮಾರಾಟ ಆಗಲ್ಲ, ಅದನ್ನ ಮೌಲ್ಯವರ್ಧನೆ ಮಾಡಿ, ಓಕೆ, ಎನ್ಹಾನ್ಸ್ ಮಾಡಿ. ಏನ್ ಮಾಡ್ತೀರಾ? ಅದರಿಂದ ಕೆಚಪ್ ಮಾಡಿ, ಅದನ್ನ ಇದು ಮಾಡಿ ಅಲ್ವಾ. ಮತ್ತೆ ಪರ್ಯಾಯ ಉದ್ಯಮಗಳಿಗೆ ಅಂದ್ರೆ ಹೇಳಿದ್ನಲ್ಲ, ಈ ತರ ಮೌಲ್ಯವರ್ಧನೆ ಮಾಡಿ ಬೇರೆ ಬೇರೆ ಸೈಡ್ ಬಿಸ್ನೆಸ್ಗಳು, ಕೃಷಿ ರಿಲೇಟೆಡ್ ಪ್ರಾಡಕ್ಟ್ ಗಳಿಂದ ಮಾಡುವವರಿಗೆ, ಮತ್ತೆ ಕೃಷಿ, ತೋಟಗಾರಿಕೆ, ರೇಷ್ಮೆ, ಪಶುಸಂಗೋಪನಾ ತ್ಯಾಜ್ಯಗಳನ್ನು ಬಳಸಿ ಬೇರೆ ಒಂದು ಏನೋ ಗೊಬ್ಬರದಿಂದ ಮಾಡಿ ಅದನ್ನ ಸೇಲ್ ಮಾಡೋದು, ಅಥವಾ ಗೊಬ್ಬರಗಳನ್ನ ಮಾಡಿ ಸೇಲ್ ಮಾಡೋದು. ಸೊ ಈ ತರದಕ್ಕೆ ಒಂದು ಪ್ರೋತ್ಸಾಹ ಕೊಡ್ತಕ್ಕಂಥದ್ದು ಈ ಒಂದು ಪ್ರಮುಖವಾಗಿ. ಅಂದ್ರೆ ಇವೆಲ್ಲ ಮಾಡೋದ್ರಿಂದ ಅದರ್ ಎಕ್ಸ್ಕ್ಲೂಡಿಂಗ್ ಕೃಷಿ ಬಿಟ್ಟು ಅದರ ಒಂದು ರಿಲೇಟೆಡ್ ಬೇರೆ ಬೇರೆ ಒಂದು ಕೌಲುಗಳನ್ನ ಕೊಡೋದ್ರಿಂದ ಕೃಷಿ ಆದಾಯ ಜಾಸ್ತಿ ಮಾಡಬಹುದು. ಇದು ಸೆಕೆಂಡರಿ ಕೃಷಿ ಅಂತ ಕರಿತೀವಿ. ಓಕೆ, ಇನ್ನು ರೈತ ಸಂಜೀವಿನಿ ಅಂದ ತಕ್ಷಣ ನಿಮ್ಗೆ ಆ ಸಂಜೀವಿನಿ ಕೊಡುತ್ತೆ ಅಂದ್ರೆ ಏನರ್ಥ? ಅಂದ್ರೆ ಯಾರು ರೈತರು ಕೃಷಿ ಚಟುವಟಿಕೆ ತೊಡಗಿದ್ರೆ ಆಕಸ್ಮಿಕವಾಗಿ ಸಾವು ಅಥವಾ ಶಾಶ್ವತ ಅಂಗವಿಕಲತೆ ಸಂಭವಿಸಿದ್ರೆ ಅವ್ರಿಗೆ ಆರ್ಥಿಕ ಭದ್ರತೆ ಕೊಡಬೇಕು. ಹಂಗನ್ಬಿಟ್ಟು ಏನ್ ಲಕ್ಷಾಂತರ ರೂಪಾಯಿ ಕೊಡ್ತಾ ಇಲ್ಲ ಇವುಗಳು, ಕೊಡ್ತಾ ಇರೋದು 10,000ದಿಂದ 1 ಲಕ್ಷದವರೆಗೆ. ಓಕೆ, ಒಬ್ಬರಿಗೆ 1 ಲಕ್ಷ, ಮ್ಯಾಕ್ಸಿಮಮ್ 1 ಲಕ್ಷ ಪರಿಹಾರ ಕೊಡ್ತಾರೆ. ಏನ್ ಸಾಲತ್ತೆ ಸ್ನೇಹಿತರೆ? ಏನ್ ಸಾಲತ್ತೆ ಈಗ ಈ ಕಾಲದಲ್ಲಿ 1 ಲಕ್ಷ? ಓಕೆ, ನೆಕ್ಸ್ಟ್ ಬರ್ತೀನಿ ಪ್ರಧಾನ ಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ. ಹೇಗೇನ್ ಇವೆಲ್ಲ ಕೇಂದ್ರ ಸರ್ಕಾರದ ಯೋಜನೆ ಏನ್ ಹೆಚ್ಚಿಗೆ ಡಿಸ್ಕಸ್ ಮಾಡಲ್ಲ ಇಲ್ಲಿ. ಇದರ ಅಡಿಯಲ್ಲಿ ನಾವು ಇಷ್ಟು ರಿವಾರ್ಡ್ ಪಡ್ಕೊಂಡು ಇಷ್ಟು ಹೆಕ್ಟರ್ ಭೂಮಿಗಳನ್ನು ತೋಟಗಾರಿಕೆ ಅಡಿಯಲ್ಲಿ ತಂದಿದ್ದೀವಿ ಅಂತೆಲ್ಲ ಮಾತಾಡ್ತಾ ಹೋಗ್ತಾರೆ. ಇವೆಲ್ಲ ಕೇಂದ್ರ ವಲಯದ ಯೋಜನೆ ಆಗಿರುತ್ತೆ. ಓಕೆ, ಹಾಗೆ ಕೃಷಿ ಉತ್ಪಾದನಾ ಮಾರುಕಟ್ಟೆ APMC ಗಳನ್ನ ನಾವು ಆನ್ಲೈನ್ ಮಾಡಿದೀವಿ, ರಾಷ್ಟ್ರೀಯ ಈ ಮಾರುಕಟ್ಟೆ ಸೇವೆಗಳಿಗೆ ಇದನ್ನ ಕೊಂಡಿಯಾಗಿ ಮಾಡಿದೀವಿ, ಹಂಗೆ ಹೆಂಗೆ ಮಾತಾಡ್ತಾರೆ. ಅದೆಲ್ಲ ಕೇಂದ್ರ ಸರ್ಕಾರದ ಯೋಜನೆ ಅಡಿಯಲ್ಲಿ ಬರ್ತಕ್ಕಂಥದ್ದು. ಇಲ್ಲಿ ನಾ ಅಷ್ಟು ಡಿಸ್ಕಸ್ ಮಾಡಲ್ಲ ಅದ್ರ ಬಗ್ಗೆ. ಇದೆಲ್ಲ ಯಾಕೆಂದ್ರೆ ಅದನ್ನ ನಿಮ್ಗೆ ಹೆಚ್ಚು ಕೇಳಕ್ ಹೋಗಲ್ಲ. ನಾವು ಇಲ್ಲಿ ಕಾನ್ಸಂಟ್ರೇಟ್ ಮಾಡ್ತಾರೆ ರಾಜ್ಯ ಸರ್ಕಾರ ಸ್ಕೀಮ್ಗಳು. ಕೇಂದ್ರ ಸರ್ಕಾರ ಸ್ಕೀಮ್ಗಳು ಇವೆಲ್ಲ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದೀವಿ. ನಮ್ಮ ಪ್ಲೇಲಿಸ್ಟ್ ಹೋಗ್ಬಿಡಿ, ಸಿಕ್ಬಿಡುತ್ತೆ ನಿಮಗೆ. ಇವೆಲ್ಲ ಸ್ಕೀಮ್ಸ್ ಗಳನ್ನ ಡಿಸ್ಕಸ್ ಮಾಡಿದ್ವಿ. ಓಕೆ, ನೆಕ್ಸ್ಟ್ ಇನ್ನು ತೋಟಗಾರಿಕೆಗೆ ಬಂದ್ರೆ, ಮೀನುಗಾರಿಕೆಯಲ್ಲಿ ಏನಿಲ್ಲ. ಮೀನುಗಾರಿಕೆಯಲ್ಲಿ ಅಗೇನ್ ನಮ್ಮ ಮತ್ಸ್ಯ ಯೋಜನೆ ಏನಿದೆ ಪ್ರಧಾನ ಮಂತ್ರಿ ಫಿಶರೀಸ್ ಸಂಬಂಧಪಟ್ಟಂತೆ ಅದ್ರ ಒಂದು ಬಗ್ಗೆ ಇದೆ ಅಷ್ಟೇ. ಓಕೆ, ಇನ್ನು ಅದು ಬಿಟ್ಟರೆ ತೋಟಗಾರಿಕೆಲ್ಲೂ ಅಷ್ಟೇ ಬೇರೆ ಬೇರೆ ಏನೇನು ಮಾಡಬೇಕು ಡೆವಲಪ್ಮೆಂಟ್ ಬಗ್ಗೆ ಮಾತಾಡ್ತಾ. ಅದರಲ್ಲಿ ಪ್ರಮುಖವಾಗಿ ಹಾರ್ಟಿ ಕ್ಲಿನಿಕ್ ಅಂದ್ರೆ ಹಾರ್ಟಿ ಕ್ಲಿನಿಕ್ ಅಂತ. ಇಲ್ಲಿ ಪ್ರಸ್ತುತ ತೋಟಗಾರಿಕೆ ಅಭಿವೃದ್ಧಿ ಪಡಿಸಲಾದ ಹೊಸ ತಂತ್ರಜ್ಞಾನಗಳು, ತೋಟಗಾರಿಕೆ ಯೋಜನೆಗಳ ಬಗ್ಗೆ ರೈತರಿಗೆ ಅರಿವು ಮೂಡಿಸೋದಂತೆ, ಯಾವ ಟೆಕ್ನಾಲಜಿ ಅದ್ರ ಬಗ್ಗೆ, ಅದರ ಅಧ್ಯಯನದ ಬಗ್ಗೆ ಪ್ರತಿ ರಾಜ್ಯ ಮಟ್ಟದಲ್ಲಿ 1 ಮತ್ತು ಜಿಲ್ಲಾ ಮಟ್ಟದಲ್ಲಿ 1 ಹಾರ್ಟಿಕಲ್ಚರ್ ಕ್ಲಿನಿಕ್ ಗಳನ್ನ ಕಾರ್ಯನಿರ್ವಹಿಸುತ್ತಿದೆ ಅಂತ ಹೇಳ್ತಾ ಇದೆ. ಇದು ವೆರಿ ಇಂಪಾರ್ಟೆಂಟ್. ಹಾರ್ಟಿ ಕ್ಲಿನಿಕ್ ಅಂದ್ರೆ ಏನು ಅಂತ ಹೇಳುತ್ತೆ. ಅಂದ್ರೆ ತೋಟಗಾರಿಕೆ ಯೋಜನೆ ಬಗ್ಗೆ ರೈತರಿಗೆ ಅರಿವು ಮೂಡಿಸಕ್ಕೆ, ಹೊಸ ತಂತ್ರಜ್ಞಾನಗಳನ್ನ ಅವ್ರು ಕೊಡಕ್ಕೆ, ಮತ್ತೆ ತರಬೇತಿ ಕಾರ್ಯಕ್ರಮಗಳ ಅಧ್ಯಯನಗಳನ್ನ ಮಾಡೋಕ್ಕೋಸ್ಕರ ಇರತಕ್ಕಂಥ ಒಂದು
ಕಲ್ಚರ್ ಕ್ಲಿನಿಕ್ ಇದು. ಓಕೆ, ಹಾಗಾಗಿ ಧಾರವಾಡದಲ್ಲಿ ಮಾವು ಅಭಿವೃದ್ಧಿ ಕೇಂದ್ರ ಮತ್ತು ಸಂಸ್ಕರಣಾ ಘಟನೆ ಸ್ಥಾಪನೆ ಮಾಡಬೇಕು ಅಂತ ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಹಾಗೆ ರಾಮನಗರ ಜಿಲ್ಲೆ ಬಗಿನಗೆರೆಯಲ್ಲಿ ಕಾವಲ್ ತೋಟಗಾರಿಕೆ ಕ್ಷೇತ್ರದಲ್ಲಿ ಫ್ಲೋರಿಕಲ್ಚರ್ ಕ್ರಾಪ್ ನ ಮಾಡಬೇಕು ಅಂತ, ಹಾಗೆ ಜೈವಿಕ ಕೇಂದ್ರಗಳನ್ನು ಉನ್ನತೀಕರಣ ಮಾಡಬೇಕು, ಬಯೋ ಸಂಬಂಧಪಟ್ಟಂತೆ ಬೆಂಗಳೂರು, ಮೈಸೂರು, ಕಲಬುರಗಿ, ಬೀದರಲ್ಲಿ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ತೋಟಗಾರಿಕೆ ಅಡಿಯಲ್ಲಿ. ಮತ್ತೆ ಸಸ್ಯಸಿರಿ ಪೋರ್ಟಲ್ ಅನ್ನ ಮಾಡಬೇಕು. ಏನ್ ಸಸ್ಯಸಿರಿ ಪೋರ್ಟಲ್ ಅಂದ್ರೆ ಸಸ್ಯಗಳ ಬಗ್ಗೆ ನಿಮ್ಗೆ ಆನ್ಲೈನ್ ಅಲ್ಲಿ ಎಲ್ಲ ಇನ್ಫಾರ್ಮೇಶನ್ ಸಿಗಬೇಕು, ಜೊತೆಗೆ ಕಸಿ ಮಾಡೋದಾಗಿರ್ಬೋದು, ಅದನ್ನ ವಿವಿಧ ಮತ್ತೆ ನೀವು ಬೇಕು ಅಂದ್ರೆ ಆನ್ಲೈನ್ ಅಲ್ಲೇ ಅದನ್ನ ತರಿಸ್ಕೊಳ್ತಕ್ಕಂಥದ್ದಾಗಿರ್ಬೋದು, ಮಾರಾಟಕ್ಕೂ ಅನುಕೂಲ ಆಗತಕ್ಕಂಥದ್ದಾಗಿರ್ಬೋದು, ಅವೆಲ್ಲ ಕೂಡ ಅಭಿವೃದ್ಧಿ ಮಾಡ್ತಕ್ಕಂಥದ್ದು ಇದೊಂದು ಈ ಪೋರ್ಟಲ್ ಸಸ್ಯಸಿರಿ ಅಂತ. ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ, ಎಕ್ಸಾಮ್ ಅಲ್ಲಿ ಕೇಳ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಇದು. ಓಕೆ, ಇನ್ನು ಪಶುಸಂಗೋಪನೆ ಮತ್ತು ಪಶು ವೈದ್ಯಕೀಯ ಸೇವೆಗಳಿಗೆ ಬಂದ್ರೆ ಇದರಲ್ಲಿ 20ನೇ ಜಾನುವಾರು ಜನಗಣತಿ ಪ್ರಕಾರ ಕರ್ನಾಟಕದಲ್ಲಿ 3.03 ಕೋಟಿ ಜಾನುವಾರುಗಳಿದೆ ಅಂತ ಹೇಳ್ತಾರೆ ಪಶು ಸಂಬಂಧಪಟ್ಟಂತೆ. ಅದರಲ್ಲಿ ಕುಕ್ಕುಟ ಅಂದ್ರೆ ನೀವು ಏನೋ ನಾವು ಕೋಳಿ ಅಂತ ಏನ್ ಕರಿತೀವಿ ಫಾರ್ಮ್ಸ್ ಅಂತ 5.95 ಕೋಟಿ ಕುಕ್ಕುಟಗಳು ಹೊಂದಿದೆ. ದೇಶದಲ್ಲಿ ಒಟ್ಟು ಜಾನುವಾರು ಕುಕ್ಕುಟ ಸಂಖ್ಯೆಯಲ್ಲಿ ರಾಜ್ಯದ ಪಾಲು 5.4% ಇದೆ. ಓಕೆ, ಯಾವುದು ಜಾನುವಾರು ಕುಕ್ಕುಟದಲ್ಲಿ 6.98 ಆಲ್ಮೋಸ್ಟ್ 7% ಇದೆ. ಯಾವುದು ನಮ್ಮ ಒಂದು ಕರ್ನಾಟಕ ನೋಡ್ಕೊಂಡು. ಇನ್ನು ಪಶುಸಂಗೋಪನೆಯಲ್ಲಿ ನಾವು ನೋಡಿದ್ರೆ ನಾವು ಹೆಚ್ಚಾಗಿ ನಾವು ಹಾಲುಗೆ ಹೆಚ್ಚು ಒತ್ತು ಕೊಡ್ತೀವಿ. ರಾಜ್ಯದ GSTPಗೆ ಜಾನುವಾರು ವಲಯದಿಂದ 3.64% ಇದರಲ್ಲಿದೆ. ಕರ್ನಾಟಕ ದೇಶದಲ್ಲಿ ಹಾಲು ಉತ್ಪಾದನೆ 8ನೇ ಸ್ಥಾನದಲ್ಲಿದೆ. ಓಕೆ, ನೋಡಿ KMF ಬಂದು ಕರ್ನಾಟಕದಲ್ಲಿ 2ನೇ ಸ್ಥಾನ, ಬಟ್ ಹಾಲು ಉತ್ಪಾದನೆ ಕರ್ನಾಟಕದ 8ನೇ ಸ್ಥಾನ, ಇದು ಗೊತ್ತಿರಲಿ. ಓಕೆ, ಹಾಗಾಗಿ ಕ್ಷೀರ ಸಂಜೀವಿನಿ ಯೋಜನೆ, ಮಹಿಳಾ ಸಬಲೀಕರಣಕ್ಕೋಸ್ಕರ ಇವೆಲ್ಲ ನಾವು KMF ರಿಲೇಟೆಡ್ ವಿಡಿಯೋದಲ್ಲಿ ಥಿಯರಿ ಕ್ಲಾಸ್ ಅಲ್ಲಿ ಮಾಡಿದೀವಿ, ನೋಡ್ಕೊಳ್ಬೇಕಾರೆ. ಕ್ಷೀರ ಸಂಜೀವಿನಿ ಯೋಜನೆ ಅಂತಕ್ಕಂಥದ್ದೇನೋ ಗ್ರಾಮೀಣದಲ್ಲಿ ಮಹಿಳೆ ಸಬಲೀಕರಣ ಮಾಡೋಕ್ಕೋಸ್ಕರ ಜಿಲ್ಲಾ ಹಾಲು ಒಕ್ಕೂಟಗಳು ಮಹಿಳಾ ಹಾಲು ಉತ್ಪಾದಕರ ಸಂಘಗಳನ್ನು ಉತ್ತೇಜನ ಮಾಡೋಕ್ಕೋಸ್ಕರ ತಂದಿರತಕ್ಕಂಥ ಯೋಜನೆ. ಇನ್ನು KMF 2025 ಜೂನ್ ನಲ್ಲಿ 1 ಕೋಟಿ ಒಂದು ದಿನಕ್ಕೆ ಹಾಲುಗಳನ್ನು ಸಂಗ್ರಹ ಮಾಡಿದೆ, ಒಂದು ದಾಖಲೆ ಕೂಡ ಆಗಿದೆ. ಇನ್ನು ಬ್ರ್ಯಾಂಡ್ ಫೈನಾನ್ಸ್ ನ ಅಡಿಯಲ್ಲಿ ನಂದಿನಿ ಬ್ರ್ಯಾಂಡ್ಗೆ 2024 43 ಈಗ 38ನೇ ಸ್ಥಾನಕ್ಕೆ ಹೋಗಿದೆ. ಹಾಗಾಗಿ ಅದರ ಬ್ರ್ಯಾಂಡ್ ಮೌಲ್ಯ ಹೆಚ್ಚಾಗಿದೆ ನಂದಿನಿ KMF ನಂದಿನಿ ಬ್ರ್ಯಾಂಡ್ ಅಂತ. ಇನ್ನು ಹಾಲು ಉತ್ಪಾದಕರಿಗೆ ನಿಮ್ಗೆ ಗೊತ್ತಿದೆ 5 ರೂಪಾಯಿ ಕೊಡ್ತಾ ಇದೆ ಪ್ರತಿ ಲೀಟರ್ ಸಹಾಯಧನವಾಗಿ. ಓಕೆ, ಅದನ್ನ 7 ರೂಪಾಯಿ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಇನ್ನು ಕ್ಷೀರಭಾಗ್ಯ ಯೋಜನೆ ಬಂದು ಕ್ಷೀರಭಾಗ್ಯ 1 ರಿಂದ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಹಾಲು ಕೊಡ್ತಕ್ಕಂಥ ವಾರದಲ್ಲಿ 5 ದಿನ ಉಚಿತ ಹಾಲು ಹಾಲಿನ ಪುಡಿ ಸರಬರಾಜು ಮಾಡ್ತಕ್ಕಂಥದ್ದು. ಓಕೆ, ಇದು ಇನ್ನು ಕಂಟಿನ್ಯೂ ಆಗ್ತದೆ KMF ಸಹಭಾಗಿತ್ವದಲ್ಲಿ. ಇನ್ನು ಆಹಾರ ಭದ್ರತೆಗೆ ಬಂದ್ಬಿಡ್ತಾನೆ. ಇದು ಪಶುಸಂಗೋಪನೆ ಬಗ್ಗೆ ಆಯಿತು. ಎಸ್ಪೆಷಲಿ ಹಾಲು ಸಹಕಾರ ಸಂಘದ ಬಗ್ಗೆ ಹೆಚ್ಚು ಡಿಸ್ಕಸ್ ಮಾಡಿದ್ದೇನೆ ಎಕನಾಮಿಕ್ ಸರ್ವೆ ಸ್ನೇಹಿತರೆ. ಅದರಲ್ಲಿ ನಾನು ಮುಖ್ಯವಾದ ಸ್ಕೀಮ್ಸ್ಗಳನ್ನು ಅದು ನಿಮ್ಮಲ್ಲಿ ಕವರ್ ಮಾಡಿದ್ದೇನೆ. ಅಂದ್ರೆ ನಮ್ಗೆ ಎಕ್ಸಾಮ್ಸ್ಗೆ ಏನ್ ಬೇಕು ಆ ಪರ್ಸ್ಪೆಕ್ಟಿವ್ ಇಂದ ಮಾಡ್ತಿರ್ತಕ್ಕಂಥದ್ದು ಈ ಎಕನಾಮಿಕ್ ಸರ್ವೆ ಸ್ನೇಹಿತರೆ. ಇನ್ನು ಆಹಾರ ಭದ್ರತೆಗೆ ಬಂದ್ರೆ ಫುಡ್ ಸೆಕ್ಯೂರಿಟಿ ಅಂತ ಏನ್ ಹೇಳ್ತೀವಿ. ಇದರಲ್ಲಿ ರಾಷ್ಟ್ರೀಯದು ನಮಗೆ ಗೊತ್ತಿದೆ, 2013 ಬಂದಿದ್ದಂತ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್ ಅಂತ ಇದೆ, ನಿಮ್ಗೆ ಗೊತ್ತಿದೆ. ಓಕೆ, ಅದರ ಅಡಿಯಲ್ಲಿ ನಾವು ಏನೋ ಅಕ್ಕಿ ಕೊಡ್ತಾರೆ 5 kg ಕೇಂದ್ರ ಸರ್ಕಾರದಿಂದ ಅಲ್ವಾ ಸರ್. ಸೊ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ, ಅನ್ನಭಾಗ್ಯ ರಾಜ್ಯದಲ್ಲಿ ಅನ್ನಭಾಗ್ಯದಲ್ಲಿ 5 kg ಒಟ್ಟು 10 kg ನಮ್ಮ ರಾಜ್ಯದಲ್ಲಿ ಮಾಸಿಕವಾಗಿ ಸಿಗ್ತಾ ಇದೆ ಒಬ್ಬರಿಗೆ. ಅದು BPL ಕಾರ್ಡ್, ಬಿಲೋ ಪಾವರ್ಟಿ ಲೈನ್ ಕಾರ್ಡ್ಗಳಿಗೆ. ಇನ್ನು ದಾಸೋಹ ಯೋಜನೆ ಅಂತಿದೆ. ಅದರಲ್ಲಿ ಕೇಂದ್ರ ಸರ್ಕಾರದ ಕಲ್ಯಾಣ ಸಂಸ್ಥೆ ಮತ್ತು ಹಾಸ್ಟೆಲ್ ಯೋಜನೆ ಅಡಿಯಲ್ಲಿ ರಾಜ್ಯಕ್ಕೆ ಅಕ್ಕಿ ಗೋಧಿಗಳು ಸಿಗುತ್ತೆ. ಅದನ್ನ ದಾಸೋಹ ಯೋಜನೆ ಅಡಿಯಲ್ಲಿ ಸರ್ಕಾರದಿಂದ ನಡೆಸಲ್ಪಡ್ತಕ್ಕಂಥ ಯಾವ್ದಾದ್ರು NGO ತರ ಅಥವಾ ಅನುದಾನಿತ ಸಂಸ್ಥೆಗಳಿಗೆ ಒಂದು ಅಷ್ಟು ದುಡ್ಡು ಕೊಡ್ತಕ್ಕಂಥದ್ದು, ಯಾರು ಏಡೆಡ್ ಆಗಿದೆ ಸರ್ಕಾರದ್ದು, ಏನಾದ್ರು ಏನೋ ಅನಾಥಾಲಯ ಅಥವಾ ತರದ ಬಾಲಕರು, ಬಾಲಕಿಯರೇ ಬಾಲ ಮಂದಿರ, ಅಂಧ ಮಕ್ಕಳ ವಿದ್ಯಾರ್ಥಿನಿಗಳು ಈ ತರ ಮಾಡ್ತಿದ್ರೆ ಅವ್ರಿಗೆ ಪ್ರತಿ ಒಬ್ಬರಿಗೆ ಅಲ್ಲಿರ್ತಕ್ಕಂಥ ನಿವಾಸಿಗೆ 15 kg ಅಕ್ಕಿ ಮತ್ತು ಕೇಂದ್ರ ವ್ಯಾಪ್ತಿ ಸಂಸ್ಥೆಗಳಿಗೆ ಪ್ರತಿ ನಿವಾಸ 10 kg ಅಕ್ಕಿ, 5 kg ಗೋಧಿ, ಒಟ್ಟು 15 kg ಅಕ್ಕಿನ ಉಚಿತವಾಗಿ ನಾವು ವಿತರಣೆ ಮಾಡ್ತಾ ಇದೀವಿ ಅಂತ. ಇದು ಎಲ್ಲಿ ಸರ್, ಯಾರು ಈ ಒಂದು ಹಾಸ್ಟೆಲ್ ಈ ತರದ್ದು ಬಾಲಕರು ಬಾಲಕಿಯರು ಫ್ರೀಯಾಗಿ ನಡೆಸ್ತಿರುತ್ತಲ್ಲ ಅಂತವ್ರಿಗೆ, ಅದು ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರದಿಂದ ನಡೆಸ್ತಿರ್ತಕ್ಕಂಥದ್ದಾಗಿರ್ಬೋದು ಅಥವಾ ಅನುದಾನಿತ ಆಗಿರ್ಬೋದು. ಓಕೆ, ಪ್ರೈವೇಟ್ಗಲ್ಲ. ಮತ್ತೆ ಅನ್ನ ಸುವಿಧಾ ಅಂತ ಅತ್ಯಂತ ದುರ್ಬಲ ವರ್ಗದವರಿಗೆ, ಅಂದ್ರೆ 75 ವರ್ಷ ಮೇಲ್ಪಟ್ಟ ಏಕಸದಸ್ಯ ಆದ್ಯತೆ ಕೊಟ್ಟರು, ಒಬ್ಬರೇ ಇರ್ತಾರೆ ನೋಡಿ ಅಂತವ್ರಿಗೆ ಅಂತ್ಯೋದಯ ಯೋಜನೆ ಅನ್ನ ಸುವಿಧಾ ಅಂದ್ರೆ ಬಾಗಿಲಿಗೆ ಅವರಿಗೆ ಆಹಾರ ಪದಾರ್ಥಗಳನ್ನ ಅವ್ರಿಗೆ ಏನು ಪಡಿತರ ಚೀಟಿದಾರರಿಗೆ BPL ಕಾರ್ಡುದಾರರಿಗೆ ಅವರ ಮನೆ ಬಾಗಿಲಿಗೆ ಕೊಡ್ತಕ್ಕಂಥದ್ದನ್ನ ಕಂಟಿನ್ಯೂ ಮಾಡ್ತಾ ಇದೀವಿ ಅಂತ ಹೇಳಿದ್ದಾರೆ. ಇನ್ನು ಅನ್ನಭಾಗ್ಯ ಗೊತ್ತಿದೆ ನಿಮ್ಗೆ, ಅನ್ನಭಾಗ್ಯ ಏನು ಅಂತ ಆಲ್ರೆಡಿ ಹೇಳಿದೆ ಇಲ್ಲೇ ನಾನು ನಿಮ್ಗೆ. ಸೊ 5 kg ಅಕ್ಕಿ ಸರ್ಕಾರದಿಂದ ಕೊಡ್ತಿರೋದು, ಕರ್ನಾಟಕ ಸರ್ಕಾರದಿಂದ. ಒಟ್ಟು 10 ಅಂತ ಹೇಳಿದ್ರೆ ಯಾಕಂದ್ರೆ ಕೇಂದ್ರದಿಂದ 5 ಬರುತ್ತಲ್ಲ, ಹಾಗಾಗಿ ಇವರು 5 ಕೊಡ್ತಾ ಇದ್ದಾರೆ. ಸೊ ಅದಕ್ಕೆ ಸಂಬಂಧಪಟ್ಟಿದ್ದ ಟೋಲ್ ಫ್ರೀಗಳು ಏನಾದ್ರು ಕುಂದುಕೊರತೆ ಇದ್ರೆ ಅದನ್ನೆಲ್ಲ ಕೂಡ ಅವ್ರು ತೆರೆದಿದ್ದಾರೆ, ಇದು ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಇದು ಆಹಾರ ಭದ್ರತೆಗೆ ನಮ್ಮ ಸರ್ಕಾರ ಮಾಡಿರ್ತಕ್ಕಂಥದ್ದು. ಅದು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ 2 ಸೇರಿ ಇಲ್ಲಿ ನಿಮಗೆ ತಿಳ್ಕೊಂಡಿರ್ಬೇಕು. ಒಂದಷ್ಟು ಇಂಪಾರ್ಟೆಂಟ್ ಡಿಸ್ಕಸ್ ಮಾಡಿದ್ರೆ ಈ 3 ಚಾಪ್ಟರ್ ಸ್ನೇಹಿತರೆ. ಇನ್ನು ನೆಕ್ಸ್ಟ್ ಚಾಪ್ಟರ್ಸ್ಗಳು ಬೇಗ ಕಂಪ್ಲೀಟ್ ಮಾಡೋಣ ಅಂದ್ರೆ ಹೆಚ್ಚು ಕಮೆಂಟ್ ಮಾಡಿ, ಲೈಕ್ ಮಾಡಿ, ವಿಡಿಯೋನ ಇಷ್ಟ ಆಗಿದ್ರೆ ಕಂಟಿನ್ಯೂ ಮಾಡೋಣ ಅಂದ್ರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಮ್ಮ ಟೆಲಿಗ್ರಾಮ್ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಮಾಡ್ಕೊಳ್ಳಿ, ಲಿಂಕ್ ಇದೆ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಇರುತ್ತೆ, ಅಥವಾ ಪುನೀತ್ ಫೋರಮ್ ಸರ್ಚ್ ಮಾಡಿರುತ್ತೆ, ಸಿಂಬಲ್ ಸಿಗುತ್ತೆ, ತಾವು ಜಾಯ್ನ್ ಆಗ್ಬೋದು. ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು, ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ.